ಶಾಸಕ ಭರತ್ ರೆಡ್ಡಿ ಆಪ್ತನ ಗನ್ನಿಂದಲೇ ಕಾಂಗ್ರೆಸ್ ಕಾರ್ಯಕರ್ತನ ಬಲಿಯಾಯಿತ. ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿಯ ಇಬ್ಬರು ಗನ್ಮ್ಯಾನ್ಗಳನ್ನು ಈಗಾಗಲೇ ಬಂಧಿಸಲಾಗಿದೆ. ಬಳ್ಳಾರಿ ಘರ್ಷಣೆಗೆ ಸಂಬಂಧಪಟ್ಟಂತೆ 26 ಆರೋಪಿಗಳನ್ನು ಬಂಧಿಸಿದ್ದಾರೆ ಪೊಲೀಸರು. ರೆಡ್ಡಿ ವರ್ಸಸ್ ರೆಡ್ಡಿ ಕದನದಲ್ಲಿ ಪೊಲೀಸರ ವೈಫಲ್ಯವನ್ನ ಹುಡುಕಿದೆ ರಾಜ್ಯ ಸರ್ಕಾರ. ಪ್ರಭಾವಿ ರಾಜಕಾರಣಿಗಳ ಫೈಟ್ನಲ್ಲಿ ಬಳ್ಳಾರಿ ಎಸ್ಪಿ ಪವನ್ ಅನ್ನ ಅಮಾನತು ಮಾಡಲಾಗಿದೆ. ಅಧಿಕಾರ ಸ್ವೀಕಾರ ಮಾಡಿರುವ 7 ರಿಂದ 8 ಗಂಟೆಗಳಲ್ಲೇ ಸಸ್ಪೆಂಡ್ ಆದಂತ ಬಳ್ಳಾರಿ ಎಸ್ಪಿ 6 ಎಫ್ಐಆರ್ ದಾಖಲಾದರೂ ಕೂಡ ಅರೆಸ್ಟ್ ಆಗಿದ್ದು ಮಾತ್ರ ಕೇವಲ 23 ಮಂದಿ. 1000ಕ್ಕೂ ಹೆಚ್ಚು ಜನ ಘರ್ಷಣೆಯಲ್ಲಿ ಭಾಗಿಯಾಗಿದ್ರು. ಆದ್ರೆ ಅರೆಸ್ಟ್ ಆಗಿದ್ದು ಮಾತ್ರ 23 ಮಂದಿ. ಜನಾರ್ದನ ರೆಡ್ಡಿ, ಭರತ್ ರೆಡ್ಡಿ ಬೆಂಬಲಿಗರನ್ನ ಮುಟ್ಟೋದಕ್ಕೆ ಬಳ್ಳಾರಿ ಪೊಲೀಸರು ಹೆದರುತ್ತಾ ಇದ್ದಾರೆ. ಯಾಕಂದ್ರೆ 1000ಕ್ಕೂ ಅಧಿಕ ಸಂಖ್ಯೆಯಲ್ಲಿ ಜನ ಘರ್ಷಣೆಯಲ್ಲಿ ಭಾಗಿಯಾಗಿದ್ರು. ಆದ್ರೆ ಪೊಲೀಸರು ಇಲ್ಲಿವರೆಗೆ ಬಂಧಿಸಿರೋದು 23 ಜನರನ್ನ ಮಾತ್ರ. ರಾಜ್ಯ ಸರ್ಕಾರ ಕೂಡ ವೈಫಲ್ಯವನ್ನ ಹುಡುಕ್ತಾ ಇದೆ. ಈಗ ಅಧಿಕಾರ ಸ್ವೀಕರಿಸಿದ 7 ರಿಂದ 8 ಗಂಟೆಗಳಲ್ಲೇ ಬಳ್ಳಾರಿ ಎಸ್ಪಿ ಪವನ್ ಕೂಡ ಸಸ್ಪೆಂಡ್ ಆಗಿದ್ದಾರೆ. ಬಳ್ಳಾರಿಯಲ್ಲಿ ನಡೆದಿದ್ದಂತ ಬ್ಯಾನರ್ ಗಲಾಟೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆ ಆಗಿದೆ. ಜನಾರ್ದನ್ ರೆಡ್ಡಿ ಕಡೆಯವರು ನಮ್ ಕಡೆಯಿಂದ ಗುಂಡಾರಿಲ್ಲ ಅಂತ ಹೇಳ್ತಾ ಇದ್ರು. ಮತ್ತೊಂದ್ ಕಡೆ ಭರತ್ ರೆಡ್ಡಿ ಕಡೆಯವರು ಕೂಡ ನಮ್ ಕಡೆಯಿಂದ ಗುಂಡಾರಿಲ್ಲ ಅಂತ ಹೇಳ್ತಾ ಇದ್ರು. ಇದೀಗ ಶಾಸಕ ಭರತ್ ರೆಡ್ಡಿ ಆಪ್ತನ ಗನ್ನಿಂದಲೇ ಕಾಂಗ್ರೆಸ್ ಕಾರ್ಯಕರ್ತನ ಬಲಿಯಾಯ್ತು ಅನ್ನುವಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ನಿನ್ನೆ ಪೋಸ್ಟ್ ಮಾರ್ಟಂ ಸಂದರ್ಭದಲ್ಲಿ ಸಿಕ್ಕಿದ್ದಂತಹ ಆ ಬುಲೆಟ್ ನಾರಾ ಭರತ್ ರೆಡ್ಡಿ ಬೆಂಬಲಿಗ ಸತೀಶ್ ರೆಡ್ಡಿಯ ಗನ್ಮ್ಯಾನ್ ನಿಂದ ಹಾರಿರೋದು ಅನ್ನೋದನ್ನ ಪೊಲೀಸರು ತಿಳಿಸಿದ್ರು. ಹಾಗಾದ್ರೆ ಶಾಸಕ ಭರತ್ ರೆಡ್ಡಿ ಆಪ್ತನ ಗನ್ನಿಂದಲೇ ಕಾಂಗ್ರೆಸ್ ಕಾರ್ಯಕರ್ತನ ಬಲಿಯಾಯ್ತ. ಮತ್ತೊಂದ್ ಕಡೆ ಪೊಲೀಸರು ಕೇವಲ 26 ಜನರನ್ನ ಮಾತ್ರ ಬಂಧಿಸಿದ್ದಾರೆ. ಗಲಾಟೆಯಲ್ಲಿ 1000ಕ್ಕೂ ಅಧಿಕ ಜನ ಭಾಗಿಯಾಗಿದ್ರು. ಆದ್ರೆ ಬಂಧನ ಆಗಿರೋದು ಮಾತ್ರ 26 ಜನ. ಶಾಸಕ ಭರತ್ ರೆಡ್ಡಿ ಆಪ್ತನ ಗನ್ನಿಂದಲೇ ಕಾಂಗ್ರೆಸ್ ಕಾರ್ಯಕರ್ತನ ಬಲಿಯಾಯ್ತ. ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿಯ ಇಬ್ಬರು ಗನ್ಮ್ಯಾನ್ಗಳ ಬಂಧನ ಆಗಿದೆ. ಬಳ್ಳಾರಿ ಘರ್ಷಣೆಗೆ ಸಂಬಂಧಪಟ್ಟಂತೆ 26 ಜನರನ್ನ ಪೊಲೀಸರು ಬಂಧಿಸಿದ್ದಾರೆ. ರೆಡ್ಡಿ ವರ್ಸಸ್ ರೆಡ್ಡಿ ಕದನದಲ್ಲಿ ಸಾಕಷ್ಟು ಬೆಳವಣಿಗೆ ಆಗಿದೆ. ಅಧಿಕಾರ ಸ್ವೀಕರಿಸಿದ 7 ರಿಂದ 8 ಗಂಟೆಗಳಲ್ಲೇ ಸಸ್ಪೆಂಡ್ ಆಗಿದ್ದಾರೆ ಬಳ್ಳಾರಿ ಎಸ್ಪಿ ಪವನ್ ಅನ್ನ ಅಮಾನತು ಮಾಡಲಾಗಿದೆ. 6 ಎಫ್ಐಆರ್ ದಾಖಲಾಗಿದೆ. ಆದ್ರೆ ಅರೆಸ್ಟ್ ಆಗಿದ್ದು ಮಾತ್ರ 23 ಮಂದಿ. ನಾನು ಈ ಸರ್ಕಾರಕ್ಕೆ ಕೇಳಲಿಕ್ಕೆ ಬಯಸ್ತೀನಿ, ಎಷ್ಟು ಬಾರಿ ಶವ ಪರೀಕ್ಷೆಯನ್ನ ಮಾಡಿದ್ದೀರಿ? ಮೊದಲನೇ ಶವ ಪರೀಕ್ಷೆ ಮಾಡಿದಾಗ ಪೋಸ್ಟ್ ಮಾರ್ಟಮ್ ಏನು ವರದಿ ಬಂತು? ಪೋಸ್ಟ್ ಮಾರ್ಟಮ್ ಮುಗಿಸಿ ಎಲ್ಲ ದೇಹ ಹೊಲದು ಮತ್ತೆ 2ನೇ ಬಾರಿ ಇನ್ನೊಂದು ಪೋಸ್ಟ್ ಮಾರ್ಟಮ್ ಮಾಡಿದ್ರಲ್ಲ, ಆಗೇನು ವರದಿ ಕೊಟ್ಟರು? 2ನೇ ಬಾರಿ ನೀವು ಪೋಸ್ಟ್ ಮಾರ್ಟಮ್ ಮಾಡಿದಾಗ ಯಾರು 2ನೇ ಬಾರಿ ಪೋಸ್ಟ್ ಮಾರ್ಟಮ್ ಆಗಬೇಕು ಅಂತ ಒತ್ತಾಯ ಹಾಕಿದವರು 1 ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದ ಮೇಲೆ 2ನೇ ಬಾರಿ ಪೋಸ್ಟ್ ಮಾರ್ಟಮ್ ಮಾಡಲಿಕ್ಕೆ ಕಾರಣ ಏನು? ಯಾರು ಒತ್ತಡ ಹಾಕಿದ್ರು? ಈಗ ಪೋಸ್ಟ್ ಮಾರ್ಟಮ್ನಲ್ಲಿ ಬಂದಿರೋ ಮಾಹಿತಿ ಏನು? ಮೊದಲನೇ ಪೋಸ್ಟ್ ಮಾರ್ಟಮ್ನಲ್ಲಿ ಏನೂ ಇಲ್ಲ, ಏನೋ ಒಂಚೂರು ಸಣ್ಣ ಪುಟ್ಟ ತುಂಡಿತ್ತು ಅಂತ ಹೇಳ್ತಾರೆ. 2ನೇ ಪೋಸ್ಟ್ ಮಾರ್ಟಮ್ನ ಮಾಡಲೇಬೇಕು ಅಂತೇಳಿ ಒತ್ತಾಯ ಮಾಡಿಸಿದ್ರಲ್ಲ, 2ನೇ ಪೋಸ್ಟ್ ಮಾರ್ಟಮ್ ಮಾಡಿ ಅಂತ ಹೇಳಿ ಯಾರು ನಿಮ್ಗೆ ಒತ್ತಾಯ ಹಾಕಿದ್ರು? ಮೊದಲನೇ ಪೋಸ್ಟ್ ಮಾರ್ಟಮ್ನಲ್ಲಿ ಗುಂಡು ತೆಗಿಲಿಲ್ಲ, 2ನೇ ಪೋಸ್ಟ್ ಮಾರ್ಟಮ್ನಲ್ಲಿ ಒಂದು ಸಿಕ್ತು ಗುಂಡು. ಇದು ನಡೆದಿರೋ ಘಟನೆ. ನಾನು ಸರ್ಕಾರಕ್ಕೆ ಕೇಳ್ತೀನಿ, ಆ ವ್ಯಕ್ತಿಯ ಜನಾರ್ದನ್ ರೆಡ್ಡಿ ಮನೆ ಹತ್ರ ದಬ್ಬಾಳಿಕೆ ನಡೆಸಿ ಅವ್ರ ಮನೆ ಮುಂದೆ ಹೋಗಿ ಚೇರ್ ಹಾಕೊಂಡು ಕೂತ್ಕೊಳ್ತಕ್ಕಂಥದ್ದೇನಿದೆ, ಪೊಲೀಸ್ ಇಲಾಖೆಯನ್ನು ಸತ್ತೋಗಿದೆಯಾ ಈ ರಾಜ್ಯದಲ್ಲಿ? ಈ ಸರ್ಕಾರ ಸತ್ತೋಗಿದೆಯಾ? ಇಲ್ಲಿ 10-12 ಜನ ಇದ್ದಾಗ ಪೊಲೀಸ್ ಇಲಾಖೆ ಸತ್ತೋಗಿತ್ತ ಅಲ್ಲಿಂದ ಅವ್ರನ್ನ ಖಾಲಿ ಮಾಡಿಸ್ಲಿಕ್ಕೆ? ಇಲ್ಲ, ಅವನು ಯಾರೋ ಎಸ್ ಪಿನ ಸಸ್ಪೆಂಡ್ ಮಾಡೋರಲ್ಲ, ಬೆಳಿಗ್ಗೆ ಪಾಪ ಅವನು ಎಸ್ ಪಿ ಚಾರ್ಜ್ ತಗೋಬೇಕು, ಪಾಪ ಬರ್ತಾನೆ. ಇಲ್ಲಿ ಇವನ ಇನ್ಎಫಿಷಿಯನ್ಸಿ, ಇವನ್ ಫೇಲ್ಯೂರ್ ಅಂತ ಹೇಳಿ ಸಸ್ಪೆಂಡ್ ಮಾಡಿದಿರಲ್ಲ. ನಿಮ್ಮ ಐ ಜಿ ಅಲ್ಲೇ ಇದ್ರಲ್ಲ ಹೆಣ್ಮಗಳು ಸ್ಪಾಟಲ್ಲಿ, ನಿಮ್ಮ ಅಡಿಷನಲ್ ಎಸ್ ಪಿ ಇದ್ನಲ್ಲ, ನಿಮ್ಮ DYSP ಇದ್ನಲ್ಲ, ನೀವು ಅವನೊಬ್ಬನ ಸಸ್ಪೆಂಡ್ ಮಾಡಿ ಇನ್ಎಫಿಷಿಯನ್ಸಿ ಇಲ್ಲ, ಅಲ್ಲಿ ಜವಾಬ್ದಾರಿ ಇರಲಿಲ್ಲ ಹೆಣ್ಮಗಳಿಗೆ, ಐ ಜಿಗೆ, ಅಡಿಷನಲ್ ಎಸ್ ಪಿಗೆ ಜವಾಬ್ದಾರಿ ಇರಲಿಲ್ಲ. ಅವರೆಲ್ಲ ಆಗಲೇ ಇಂಥ ಕೆಲಸ ಮಾಡಿರೋರು, ಬಳ್ಳಾರಿ ಬ್ಯಾಕ್ಗ್ರೌಂಡ್ ಗೊತ್ತು ಅವ್ರಿಗೆ, ಅವ್ರನ್ನೆಲ್ಲ ಯಾತಕ್ಕೆ ಟಚ್ ಮಾಡಲಿಲ್ಲ? ಈ ಒಬ್ಬನೊಬ್ಬನ ಸಸ್ಪೆಂಡ್ ಮಾಡಿದ್ರು.
ಬಾಡಿನ ಎರಡೆರಡು ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿಸುವಂಥದ್ದು. ನಮ್ಮ ಕಡೆಯಿಂದ ಏನಾದರೂ ತಪ್ಪಾಗಿರ್ಬೋದು ಅನ್ನೋದಕ್ಕೆ ಎರಡೆರಡು ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿಸಿ, ಆದರೆ ಆ ಗಂಭೀರತೆ ಡಿ ಕೆ ಶಿವಕುಮಾರಲ್ಲಿ ಕಳ್ಕೊಂಡಿದ್ದಾರೆ. ಶಾಂತಿಯನ್ನು ಕಾಪಾಡೋದಕ್ಕೆ ಅವನು ಹೋಗಿದ್ದಾನೆ ಅಂತೇಳಿ ನೀವು ಇಡೀ ಮೀಡಿಯಾದಲ್ಲಿ ಟಿವಿಗಳ ಮುಂದೆ ಎಲ್ಲ ಬರ್ತಾ ಇದ್ದನ್ನು ಹೇಳ್ತಾ ಇದ್ದೀರಿ ಅಂದರೆ ಈ ರಾಜ್ಯದ ಮುಖ್ಯಮಂತ್ರಿ ಆಗೋದಕ್ಕೆ ಯೋಗ್ಯತೆ ಇದೆನಾ ಅನ್ನೋದು ನಿಮ್ಮ ಮನಸ್ಸಾಕ್ಷಿಗೆ ನೀವೇ ಪ್ರಶ್ನೆ ಮಾಡ್ಕೋಬೇಕು. ಆ 100 ಮಂದಿನಲ್ಲಿ ನಾಳೆ ಇನ್ನೊಂದು 10 ಮಂದಿ ಸಾಯ್ಬೇಕಂತೇಳಿ ಡಿ ಕೆ ಶಿವಕುಮಾರ್ ಏನಾದರೂ ಯೋಚನೆ ಮಾಡ್ತಾ ಇದ್ರೆ ನನಗಂತೂ ಅರ್ಥ ಆಗ್ತಾ ಇಲ್ಲ. ನೀವು ಉಪಮುಖ್ಯಮಂತ್ರಿ ಆಗಿದ್ದೀರಿ, ನಾಳೆ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕಂತ ಬಯಸ್ತಾ ಇದ್ದೀರಿ. ಏನು ಮೆಸೇಜ್ ಕೊಡಬೇಕಂತ ನೀವು ಬಯಸಿದ್ದೀರಿ ಕರ್ನಾಟಕ ರಾಜ್ಯಕ್ಕೆ? ಡಿ ಕೆ ಶಿವಕುಮಾರ್ ಅಂತ ಒಬ್ಬ ಉಪಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತ್ಕೊಂಡ್ಬಿಟ್ಟು ಈ ರೀತಿ ಬೇಜವಾಬ್ದಾರಿ ಅವ್ರು ಹೇಳಿಕೆ. ರಾಜಶೇಖರ್ ಅನ್ನೋಂಥ ಹುಡುಗ ಏನು ಪೋಸ್ಟ್ ಮಾರ್ಟಮ್ ಆಗುತ್ತೇನೋ, ಪೋಸ್ಟ್ ಮಾರ್ಟಮ್ ಒಂದೇ ಸಾರಿ ಮಾಡಲಿಲ್ಲ. ಪೋಸ್ಟ್ ಮಾರ್ಟಮ್ ಅನ್ನ 3-4 ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದಾರ. ಒಂದು ಬಾರಿ ಪೋಸ್ಟ್ ಮಾರ್ಟಮ್ ಮಾಡೋಂಥ ಟೈಮಲ್ಲಿ ಅವರು ಏನೋ ಒಂದು ಕಡೆ ಷಡ್ಯಂತ್ರವನ್ನು ಮಾಡಿ ಅದ್ರ ಹಂಗೆ ಮುಚ್ಚಾಕ್ಬೇಕನ್ನಂತ ಪ್ರಯತ್ನ ಕೂಡ ಮಾಡಿದಾರ. ನಾನು ಬಹಳ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ಒಂದು ಪೋಸ್ಟ್ ಮಾರ್ಟಮದಲ್ಲಿ ಅವ್ರ ಆ ಗುಂಡು ಒಳಗಡೆ ಇಟ್ಟು ಜನಾರ್ದನ್ ರೆಡ್ಡಿ ಕೊಳ್ಳು ಕಟ್ಟಬೇಕನ್ನಂತ ಪ್ರಯತ್ನ ಮಾಡಿದಾರ. ಇವತ್ತು ಅಂಗರಕ್ಷಕರು ಅವ್ರು ಯಾರಿದಾರೋ, ಭರತ್ ರೆಡ್ಡಿ ಅವ್ರ ಜೊತೆಲಿದ್ದಂಥ ಅಂಗರಕ್ಷಕರೇ ಕೊಂದಿರೋದು. ಇವ್ರು ಯಾರು ಅಂಗರಕ್ಷಕರು ನೋಡ್ರಿ? ಇವತ್ತು ಒಂದು ಕೃತ್ಯ ನಡೆದರೆ ಇವತ್ತು ಯಾರು ಅಂಗರಕ್ಷಕರನ್ನು ನೋಡಿದಂಥ ಟೈಮಲ್ಲಿ ಭರತ್ ರೆಡ್ಡಿ ಅವರ ಅಂಗರಕ್ಷಕರಾಗಿರೋ ಅವರೇ ಗುಂಡಾರಿಸಿರೋ ಕಾರಣ ಅವರು ಇವತ್ತು ಕೃತ್ಯ ನಡಿ ಆ ಹುಡುಗ ಅಮಾಯಕ ತೀರ್ಕೊಂಡೋಗಿದ್ದಾನ. ಅದಕ್ಕೋಸ್ಕರವಾಗಿ ಮೇನ್ ಅಕ್ಯೂಸ್ಡ್ ಆಗಿ MLA ಅವರು ಮಾಡಬೇಕಾಗಿದೆ. ನನಗೆ ದಯವಿಟ್ಟು ಇದನ್ನ CBIಗೆ ಕೊಡ್ರಿ. ಇಲ್ಲಿ ಗನ್ಮ್ಯಾನ್ಗಳೇ ಮಾಡಿರುವಂಥದ್ದು, ಶೂಟ್ ಮಾಡಿರುವಂಥದ್ದು ನೋಡೋಣ. ಈಗ ಅದು ತನಿಖೆ ಆಗಲಿ, ತನಿಖೆಯಿಂದ ಹೊರಬಂದ ಮೇಲೆ ಗೊತ್ತಾಗ್ತದಲ್ಲ ಸತ್ಯ ಏನು ಅಂತ. 2 ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ, ಏನಕ್ಕೆ ಅಂತ ಪ್ರಶ್ನೆ ಎತ್ತಿದ್ದಾರೆ. ಗೊತ್ತಿಲ್ಲ ನನಗೆ, ಪೊಲೀಸ್ನವರು ಮಾಡ್ತಾ ಇದ್ದಾರೆ, ಅದನ್ನ ಗೊತ್ತಿಲ್ಲ. ಸಿಟ್ಟಿಂಗ್ ನ್ಯಾಯಾಧೀಶರಿಂದ ತನಿಖೆ ಆಗಬೇಕು ಅನ್ನೋದು ಬಿಜೆಪಿ ಒತ್ತಾಯ. ನೋಡಿ, ನಮ್ಮ ಪೊಲೀಸ್ನವರು ತನಿಖೆ ಮಾಡಿ ಅವರಿಗೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಇನ್ವೆಸ್ಟಿಗೇಷನ್ ಮಾಡಿ ಗೊತ್ತಾಗಲಿ ಸತ್ಯ ಏನು ಅಂತ ಗೊತ್ತಾಗಲಿ, ಅದಾದ್ಮೇಲೆ ಮಾತಾಡ್ತೀನಿ. ಇನ್ನು ವರದಿ ಬರಲ್ಲ, ಅಟ್ಲೀಸ್ಟ್ ನೋಡೋಣ. ಯಾವ್ದಾರ ಪ್ರಥಮ ಪ್ರಾಥಮಿಕ ವರದಿ ಬಂದ ನಂತರ ನೋಡೋಣ. ಅದ್ರ ಬಗ್ಗೆ CM ಅವರಿದ್ದಾರೆ, DCM ಅವರು ಚರ್ಚೆ ಮಾಡಿ ನಿರ್ಧಾರ ಮಾಡ್ತಾರೆ, ಸರಿಯಾದ ನಿರ್ಧಾರ ಮಾಡ್ತಾರೆ. ಈಗಾಗಲೇ ಸರಿಯಾದ ದಿಕ್ಕಿನಲ್ಲಿ ಎನ್ಕ್ವೈರಿ ಆಗ್ತಾ ಇದೆ. ಯಾಕೆ ಅದ್ರ ಬಗ್ಗೆ ಆತಂಕ ಪಡುವಂತದ ಅವಶ್ಯಕತೆ ಇಲ್ಲ. ನಾವೊಂದು ಪಾದಯಾತ್ರೆಗೆ ರಿಪಬ್ಲಿಕ್ ಹೋಗಿ ಡೆಮೋಕ್ರಸಿ ಆಯ್ತು. ಮತ್ತೆ BJP ಅವ್ರಿಗೆ ಹೇಳ್ತೀನಿ, ಯುವಕರನ್ನ ದಯವಿಟ್ಟು ಕಾಂಗ್ರೆಸ್ ಪಕ್ಷದಲ್ಲಿರೋ ಯುವಕರನ್ನ ಕೆಣಕಬೇಡಿ. ಅದು ಪ್ರಿಯಕೃಷ್ಣ ಆಗ್ಬೋದು, ಭರತ್ ರೆಡ್ಡಿ ಆಗ್ಬೋದು, ಮತ್ತೊಬ್ರು ಆಗ್ಬೋದು. ನೋಡಿ ಸರ್, ಪೊಲೀಸ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಸತ್ಯಾಸತ್ಯತೆ ಫೋರೆನ್ಸಿಕ್ ರಿಪೋರ್ಟ್ ತಾನೇ ಹೇಳ್ಬೇಕು. ನಮ್ಮ ಪಕ್ಷದ ಕಾರ್ಯಕರ್ತ ತೀರ್ಕೊಂಡ್ರೆ MLAಗೆ ನೋವಾಗುತ್ತೆ, ನೋವಲ್ಲಿ ಮಾತಾಡಿದ್ದಾರೆ. MLAಗೆ ನೋವಾಗುತ್ತೆ, ನೋವಲ್ಲಿ ಮಾತಾಡಿದ್ದಾರೆ. ಶಾಸಕ ಪ್ರದೀಪ್ ಈಶ್ವರ್ ಅವರ ಸಮರ್ಥನೆ ಇದು ಭರತ್ ರೆಡ್ಡಿ ಅವರ ಹೇಳಿಕೆಗಳಿಗೆ. ರಕ್ತಾಭಿಷೇಕ ಮಾಡುವ ಹೇಳಿಕೆ ಬಂದಿತ್ತು ಭರತ್ ರೆಡ್ಡಿ ಅವರಿಂದ, ಭರತ್ ರೆಡ್ಡಿ ಅವರಿಂದ. ಕಾರ್ಯಕರ್ತರ ಕೊಲೆಯಾಗಿದೆ, ಸಿಟ್ಟಿನಲ್ಲಿ ಮಾತಾಡಿರ್ತಾರೆ. ಇದೇ ವಿಷಯದ ಬಗ್ಗೆ ಇವತ್ತು ಚರ್ಚೆ ಮಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೋಹನ್ ವಿಶ್ವ ಅವರು BJPಯಿಂದ, ರಾಜುಗೌಡ ಅವರು JDSನಿಂದ, ನಟರಾಜ್ ಗೌಡ ಅವರು ಕಾಂಗ್ರೆಸ್ನಿಂದ ಇದ್ದಾರೆ. 3 ಜನರು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆಗೆ ವಿಕ್ಕಿ, ಬಳ್ಳಾರಿ ನಗರ ಪಾಲಿಕೆ ಸದಸ್ಯರು ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ವಿಕ್ಕಿ ಅವರೇ. ಡಾಕ್ಟರ್ ಅರುಣ, BJP ಜಿಲ್ಲಾ ಉಪಾಧ್ಯಕ್ಷರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಅರುಣ ಅವರೇ ನಮಸ್ಕಾರ. ನಮಸ್ಕಾರ. ಆವತ್ತಿನ ಗಲಾಟೆಯನ್ನು ನೋಡ್ತಾ ಇದ್ವಿ, ದೃಶ್ಯಗಳನ್ನು. ಡಾಕ್ಟರ್ ಅರುಣ ಅವರೇ, ಯಾವ ಕಡೆ ಅವ್ರು ಏನೂ ಕಡಿಮೆ ಇಲ್ಲ. ಅವ್ರು ಗನ್ ಹಿಡ್ಕೊಂಡು ಬಂದಿದ್ರು, ಇವ್ರಿಗೆ ಅರ್ಜೆಂಟಿಗೆ ಆಗಲಿಲ್ಲೋ ಏನೋ, ಲಾಠಿ ಬಡಿಗೆ ಇವರು ಹಿಡ್ಕೊಂಡು ಬಂದಿದ್ದಾರೆ. ನಿಮ್ಮ ಕಡೆ ಅವರು ನಮಸ್ಕಾರ. ಹೇಳಿ. ಅಲ್ಲಿ ಗಲಾಟೆ ಸ್ಟಾರ್ಟ್ ಆಗಿದ್ದು ಏನು ಅಂತ ನಾವು ಇಷ್ಟು ದಿನದಿಂದ ಎಲ್ಲ ವಾರ್ತೆಗಳು ನೋಡ್ತಾ ಇದ್ದೀರಲ್ಲ ನೀವೆಲ್ಲ. ನಾವು ಅಲ್ಲೇ ಪ್ರತ್ಯಕ್ಷ ಕೆಲವರು ನೋಡಿದ್ದಾರೆ. ಮನೆಗೆ ಜನಾರ್ದನ್ ರೆಡ್ಡಿ ಅವರ ಮನೆಗೆ ಬಂದಿದ್ದು ಯಾರು, ಯಾವ ಕಾರಣಕ್ಕೆ ಬಂದರು, ಯಾಕೆ ಗಲಾಟೆ ತೆಗೆದುಕೊಳ್ಳಿಕ್ಕೆ ನಿಂತಿದ್ರು, ಅವ್ರ ಎದುರಿಗೆ ಮಾತಾಡ್ಲಿಕ್ಕೆ ಹೋದವ್ರನ್ನ ಅವರು ಬೆದರಿಕೆ ಹಾಕಿ ಗನ್ ತೋರಿಸ್ದವ್ಗೆ ಏನು ಮಾಡಬೇಕು? ನಮ್ಮ ಪ್ರಾಣ ರಕ್ಷಣೆಗೆ ನಾವೇನು ಮಾಡ್ಕೋಬೇಕು? ಅಟ್ಲೀಸ್ಟ್ ನಮ್ಮ ನಾಯಕರು, ನಮ್ಮ ಕಾರ್ಯಕರ್ತರ ಪ್ರಾಣಗಳನ್ನು ನಾವು ಹೇಗಾದರೂ ಕಾಪಾಡ್ಕೋಬೇಕಂತ ಒಂದೇ ಒಂದು ವಿಷಯದಲ್ಲಿ ಇವರೆಲ್ಲ ಮುಂದೆ ಬಂದು ನಿಂತಿದ್ದಾರೆ. ಬಟ್ ನಮ್ಮ ಹತ್ರ ಯಾವ ಗನ್ನೂ ಇದ್ದಿಲ್ಲ, ನಮ್ಮ ಹತ್ರ ಯಾವುದು ಬೀರ್ ಬಾಟ್ಲ್ ಇದ್ದಿಲ್ಲ, ನಮ್ಮ ಹತ್ರ ಯಾವ ಕಟ್ಟಿಗೆಗಳಿದ್ದಿಲ್ಲ, ಕಲ್ಲುಗಳಿದ್ದಿಲ್ಲ. ಯಾಕಂದರೆ ಆಕಸ್ಮಿಕವಾಗಿರುವಂಥ ಒಂದು ಘಟನೆ ಇದು, ಯಾರೂ ಅಂದ್ಕೊಂಡಿಲ್ಲ. ನಮಗೆಲ್ಲ ಹೊರಗಿದ್ದವ್ರಿಗೆ ಏನು ನ್ಯೂಸ್ ಬಂತು ಏನೋ ಅಲ್ಲಿ ಏನು ಮಾಡಬೇಕು ಅಂತಂದ್ರೆ ಅಲ್ಲೇನು ಪೊಲೀಸ್ ವ್ಯವಸ್ಥೆ, ಡಿಪಾರ್ಟ್ಮೆಂಟ್ ಆ ಥರದ್ದು ಏನಾದರೂ ಇದೆಯಾ ಇಲ್ವಾ? ಅವ್ರ ಮೇಲೆ ತಮಗೇನಾದ್ರು ನಂಬಿಕೆ ಇದೆಯಾ ಇಲ್ವಾ? ಅದೇ ಕೇಳ್ತಿರೋದು.
ನಾವು ಅದೇ ಕೇಳ್ತಾ ಇರೋದು, ಪೊಲೀಸವ್ರಿಗೆ ಇಂಟಿಮೇಷನ್ ಕೊಟ್ಟಾಯಿತು, ಹೀಗೆ ನಮ್ಮ ಮನೆ ಮುಂದೆ ಗಲಾಟೆ ಆಗ್ತಾ ಇದೆ ಅಂತ ಇಂಟಿಮೇಷನ್ ಕೊಟ್ಟಾಯಿತು. ಕೊಟ್ಟಾದ್ಮೇಲೆ ಪೊಲೀಸರು ಅಲ್ಲಿಗೆ ಬರೋದ್ರೊಳಗೆ ಇಷ್ಟೆಲ್ಲ ಗಲಾಟೆ ಮಾಡಿದರೆ ಏನು ಮಾಡಬೇಕು? ಅಲ್ಲಿಂದವ್ರು ಸುಮ್ಮನೆ ಹಾಗೆ ನಿಂತ್ಕೊಂಡು ಕಲ್ಲಿಂದ ತೂರಾಟ ಆದರೆ ಹೊಡ್ಸ್ಕೋಬೇಕಾ? ಗನ್ನಿಂದ ಶೂಟ್ ಆದರೆ ನಾವು ಕೂಡ ನಮ್ಮ ಪ್ರಾಣನ ಅವ್ರಿಗೆ ಕೊಡಬೇಕಾ? ನೀವು ಹೇಳಿ ಯಾವ್ದು ನ್ಯಾಯ ಅಂತ ಹೇಳ್ಬಿಟ್ಟು. ತಮ್ಮ ಕಡೆಯವ್ರ ಹತ್ರ ಗನ್ಗಳು ಇರಲಿಲ್ಲ ಅಂತ ಹೇಳಬೇಡಿ. ಶೂಟ್ ಆಗಿದೆಯಾ ಇಲ್ವಾ ಮ್ಯಾಟರ್ ಆಫ್ ಇನ್ವೆಸ್ಟಿಗೇಷನ್. ಡಾಕ್ಟರ್ ಅರುಣ ಅವರೇ, ಗನ್ಗಳೇ ಇರಲಿಲ್ಲ ನಮ್ಮ ಕಡೆಯವ್ರ ಹತ್ರ, ನಮ್ಮ ಕಡೆ ಯಾರು ಗನ್ಮ್ಯಾನ್ಗಳೇ ಇರಲಿಲ್ಲ. ಮ್ಯಾಟರ್ ಆಫ್ ಇನ್ವೆಸ್ಟಿಗೇಷನ್ ಅಲ್ಲಿ ಪ್ರಿಲಿಮಿನರಿ ಗನ್ಮ್ಯಾನ್ ಇದ್ದಾರೆ, ಗನ್ ಇಲ್ಲ, ಗನ್ಮ್ಯಾನ್ ಇದ್ದಾರೆ, ಗನ್ ಇದೆ, ಬಟ್ ಯಾರು ನಮ್ಮ ಕಡೆಯಿಂದ ಗನ್ನಿಂದ ಯಾರು ಶೂಟ್ ಮಾಡೋಕೆ ಅಲ್ಲಿ ನಮಗೆ ಗೊತ್ತೂ ಆಗಿದ್ದಿಲ್ಲ. ಏನಾಗ್ತಿದೆ ಅಂತ ಗೊತ್ತಾಗೋದ್ರೊಳಗೆ ಒಂದು ದೊಡ್ಡ ಗಲಾಟೆ. ಆ ಕಡೆಯಿಂದ ಜನ ಬಂದರು, ಬಹಳ ಸಾವಿರಗಟ್ಟಲೆ ಜನ ಬಂದರು. ಈ ಕಡೆಯಿಂದ ಕೆಲವರು ಒಂದು 100 ಅಥವಾ ಒಂದು 50-100 ಜನ ಪ್ರಮಾಣದಲ್ಲಿ ನಮ್ಮ ಕಡೆ ಕಾರ್ಯಕರ್ತರು ಓಡಿ ಬಂದರು. ಏನಾಗ್ತಾ ಇದೆ, ಯಾಕೆ ಗಲಾಟೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಆಗಿದೆ ಅಲ್ಲಿ. ಒಂದೇ ನಿಮಿಷ ವಿಕಿ ಅವರೇ, ಜನಾರ್ದನ್ ರೆಡ್ಡಿ ಅವರ ಮನೆಯ ಮುಂದಿನ ಸಾರ್ವಜನಿಕ ರಸ್ತೆ ಅನ್ನೋದು ಅದು ದಟ್ ಬಿಲಾಂಗ್ಸ್ ಟು ಹಿಮ್. ಅಲ್ಲಿ ಯಾವುದು ಬ್ಯಾನರ್ಗಳನ್ನು ಹಾಕಂಗಿಲ್ಲ, ಪೋಸ್ಟರ್ಗಳನ್ನು ಹಾಕಂಗಿಲ್ಲ, ವಿಪಕ್ಷಗಳವ್ರದಂತೂ ಹಾಕ್ಲೇ ಕೂಡುದು. ಹಿಂಗ ನಿಯಮ ಏನಾರು ಇದೆಯಾ ಅಲ್ಲಿ? ಇಲ್ಲ ಸರ್, ಈಗ ನಿನ್ನೆ CM ಅವರು ಹೇಳಿದ್ರು, ಎಲ್ಲ ಕಡೆ ಹೇಳಿದ್ರಲ್ಲ ಸರ್, ಎಲ್ಲ ಕಡೆ ಬ್ಯಾನರ್ ಆಗ್ಬೋದು. ಯಾಕಂದ್ರೆ ವಾಲ್ಮೀಕಿ ವೃತ್ತದಿಂದ ಬಹಳಷ್ಟು ಹತ್ರದಲ್ಲೇ ಜನಾರ್ದನ್ ರೆಡ್ಡಿ ಅವ್ರ ಮನೆ ಇದೆ. ಅದು ಮೇನ್ ರೋಡಲ್ಲಿದೆ, ಸಿರುಗುಪ್ಪ ರೋಡಲ್ಲಿದೆ. ಇಡೀ ಬಳ್ಳಾರೆಲ್ಲ ಹಾಕಿದ್ದಾರೆ ಸರ್ ಬ್ಯಾನರು. ಇಡೀ ಬಳ್ಳಾರೆಲ್ಲ ಬ್ಯಾನರ್ ಹಾಕಿದ್ದಾರೆ. ಇಡೀ ಬಳ್ಳಾರೆಲ್ಲ ಒಂದು ಹಬ್ಬದ ವಾತಾವರಣ ಥರ ಎಲ್ಲ ರಿಬ್ಬನ್ ಕಟ್ಟಿ, ಕೇಸರಿ ಕಲರ್ದು ರಿಬ್ಬನ್ ಕಟ್ಟಿ, ವಾಲ್ಮೀಕಿ ಅವರವ್ರದ್ದು, ಮಹರ್ಷಿ ವಾಲ್ಮೀಕಿ ಅವ್ರದ್ದು. ಏನು ಸರ್, ಎಷ್ಟು ದೊಡ್ಡ ವೃತ್ತ ಸರ್ ಅದು, ಎಷ್ಟು ಚೆನ್ನಾಗಿ ಡೆವಲಪ್ ಆಗಿದೆ. ಏನು ಸರ್, ರಾಮಾಯಣ ಬರೆದಂಥ ಮಹರ್ಷಿ ವಾಲ್ಮೀಕಿ ಅವ್ರದ್ದು ಅದ್ದೂರಿಯಾಗಿ ನಾವು ಒಂದು ಪ್ರೋಗ್ರಾಮ್ ಮಾಡ್ತಿದ್ರೆ ಅದು ಸಾರ್ವಜನಿಕ ರಸ್ತೆಯ ಜನಾರ್ದನ ರೆಡ್ಡಿ ಅವರ ಮನೆಗೆ ಹೋಗೋ ಖಾಸಗಿ ರಸ್ತೆಯ ಸರ್? ಸಾರ್ವಜನಿಕ ರಸ್ತೆ, ಮೇನ್ ರೋಡ್, ಬಳ್ಳಾರಿ ಟು ಸಿರುಗುಪ್ಪಗೆ ಹೋಗೋ ಮೇನ್ ರೋಡ್ ಅದು. ಜನಾರ್ದನ ರೆಡ್ಡಿ ಅವರ ಮನೆ ಮುಂದೆನೇ ನಾರಾ ಭರತ್ ರೆಡ್ಡಿ ಅವರ ದೊಡ್ಡದೊಂದು ಪೋಸ್ಟರ್ ಹಾಕುವ ಉದ್ದೇಶ ಏನಿತ್ತು? ತೋರಿಸ್ಬೇಕಾಗಿತ್ತ? ಬಳ್ಳಾರಿ ಯಾರ ಕೈಲಿದೆ, ಯಾರಿಗೆ ದೊಡ್ಡ ತಾಕತ್ತು ತೋರಿಸ್ಬೇಕಾಗಿತ್ತ ಸರ್? ಅದು ಸರ್ ಜಾಗ್ರಫಿಕಲಿ ನಿಮ್ಗೊಂದು ಹೇಳ್ತೀನಿ ಸರ್, ಮಾಹಿತಿ ಹೇಳ್ತೀನಿ. ಯಾಕಂದ್ರೆ ನೀವು ದೂರ ಇದ್ದೀರಿ. ಬಳ್ಳಾರಿಯಿಂದ ಸಿರುಗುಪ್ಪಗೆ ಹೋಗೋ ರೋಡಲ್ಲಿ, ಅಂದರೆ ವಾಲ್ಮೀಕಿ ವೃತ್ತದಿಂದ ಕೇವಲ ಅರ್ಧ ಕಿಲೋಮೀಟ್ರಲ್ಲೇ ಇರುವಂಥ ಎಲ್ಲ ಕಡೆ ಸರ್, ವಾಲ್ಮೀಕಿ ವೃತ್ತದಿಂದ 10 ಕಿಲೋಮೀಟ್ರಿಂದನೇ ಬ್ಯಾನರ್ ಹಾಕಿದೆ. ಅಂಥದ್ದು ಅರ್ಧ ಕಿಲೋಮೀಟ್ರಲ್ಲಿ ಆನ್ ದ ವೇ ರಸ್ತೆಯಲ್ಲೇ ಹಾಕಿದ್ದಾರೆ ಬ್ಯಾನರ್. ಅದು ಮೇನ್ ರೋಡ್ ಹೈವೇ ಅಲ್ಲೇ ಹಾಕಿದ್ದಾರೆ. ಅದು ಎಲ್ಲೇ ಅವ್ರ ಮನೆ ಮುಂದೆ ಅಲ್ಲ, ಇನ್ನೊಂದು ಅಲ್ಲ, ಆ ಕಡೆ ಅವರಿಗೆ ಎಂಟ್ರೆನ್ಸ್, ಅವ್ರ ದಾರಿಗೆ ಎಂಟ್ರೆನ್ಸ್ ಹೋಗೋಂಥ ಪ್ಲೇಸೂ ಅಲ್ಲ. ಯಾಕೆ ಸರ್ ನಾಳೆ ಅಷ್ಟು ದೊಡ್ಡ ಫಂಕ್ಷನ್ ಇಟ್ಕೊಂಡು ಯಾಕೆ ಸರ್ ಅವ್ರ ಮನೆ ಮುಂದೆ ಬ್ಯಾನರ್ ಹಾಕಿ ಗಲಾಟೆ ಇಟ್ಕೋಬೇಕಂಬದು ಯಾರ್ದು ಉದ್ದೇಶ ಇಲ್ಲ ಸರ್. ಪ್ರೋಗ್ರಾಮ್ ಸಕ್ಸಸ್ ಮಾಡ್ಬೇಕಂಬ ಉದ್ದೇಶ ಬಿಟ್ರೆ ನಮ್ದು ಬೇರೆ ನಮ್ಮ ಶಾಂತ ರೀತಿಯಿಂದ ಕಾರ್ಯಕ್ರಮ ಮಾಡುವುದೇ ಉದ್ದೇಶ ಆಗಿದ್ರೆ ಸರ್, ಬ್ಯಾನರ್ ವಿಷಯದಲ್ಲಿ ಆ ರೋಡಲ್ಲಿ 100ಕ್ಕೂ ಜಾಸ್ತಿ ಶಾಂತ ರೀತಿಯಿಂದ ಕಾರ್ಯಕ್ರಮ ಮಾಡುವುದೇ ಉದ್ದೇಶ ಆಗಿದ್ರೆ ಬೆಳಗ್ಗೆ ಅವರು ಒಂದು ಸಲ ನಮ್ಮ ಮನೆ ಮುಂದಿನ ಬ್ಯಾನರ್ ತೆಗೀರಿ ಅಂತ ತೆಗೆಸಿದ ನಂತರ ಮತ್ತೆ ಅಲ್ಲಿ ಸತೀಶ್ ರೆಡ್ಡಿ ಅವರು ಬಂದು ಕೂತ್ಕೊಂಡು ಅದೇನೋ ಕುರ್ಚಿ ಹಾಕೊಂಡು ಕೂತ್ಕೊಂಡಿದ್ರು ಅಂತಾರೆ, ಕೈ ಕಟ್ಕೊಂಡು ನಿಂತ್ಕೊಂಡಿದ್ರು ಅಂತಾರೆ. ಅವಶ್ಯಕತೆ ಇರಲಿಲ್ಲ ಸ್ವಾಮಿ. ಇಲ್ಲ ಸರ್ ಅಲ್ಲಿ ಡಿಫಿಟೆಡ್, ನಮ್ಮ ಕಾಂಗ್ರೆಸ್ ಡಿಫಿಟೆಡ್ ಕ್ಯಾಂಡಿಡೇಟು ನಮ್ಮ ಲೋಕೇಶ್ ಅಂಬ ಅವರಿಗೆ ಫೋನ್ ಮಾಡಿ ಜನಾರ್ದನ್ ರೆಡ್ಡಿ ಅವರು ಆ್ಯಕ್ಚುಲಿ ಎಲ್ಲ ಕಡೆ ಬ್ಯಾನರ್ ಹಾಕಿದ್ದಾರೆ ಸರ್. ಆ ವಾರ್ಡಲ್ಲಿ ಅವರು ಸ್ವಂತ ಬ್ಯಾನರ್ ಹಾಕೊಂಡಿದ್ದಾರೆ. ಇದು ML ಅವ್ರು ಹಾಕ್ಸಿರೋ ಬ್ಯಾನರ್ ಕೂಡ ಅಲ್ಲ, ಲೋಕೇಶ್ ಅವರು ಆ ವಾರ್ಡ್ ಡಿಫಿಟೆಡ್ ಕ್ಯಾಂಡಿಡೇಟು ಅಲ್ಲಿ ಬ್ಯಾನರ್ ಹಾಕ್ಸ್ಕೊಂಡಿದ್ದಾರೆ. ಜನಾರ್ದನ್ ರೆಡ್ಡಿ ಖುದ್ದಾಗಿ ಫೋನ್ ಮಾಡಿ ನೀವು ಈ ಕಡೆ ಬ್ಯಾನರ್ ಲೇಪಿಯದಂತ ಅವ್ರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಲೋಕೇಶ್ ಅವರಿಗೆ ವಾರ್ನಿಂಗ್ ಕೊಟ್ಟಾಗ ಇವಾಗ ನಮ್ಮ ಭರತ್ ರೆಡ್ಡಿ ಅವರು ಫ್ರೆಂಡು ಅವರು ಬಂದು ಇವ್ರ ಪರವಾಗಿ ಯಾಕೆ ಹಾಕ್ಬೇಡ ಅಂತ ಹೇಳ್ಯಾರ ಅಂತ ಹೇಳಿ ಅಲ್ಲಿ ಮನೆಗೆ ಗೇಟ್ಗೆ ದೂರ ಐತಲ್ಲ ಹಾಕಂತ ಅವ್ರು ಹೇಳಿದಾರೆ. ಅಷ್ಟೇ ಬಿಟ್ರೆ ಅವ್ರೇನೋ ಮನೆ ಮುಂದೆ ಹಾಕ್ಸ್ಬೇಕಂಬುದು ಯಾಕೆ ಸರ್? ನಾಳೆ ಅಷ್ಟು ದೊಡ್ಡ ಫಂಕ್ಷನ್ ಇಟ್ಕೊಂಡು ಯಾರಾದ್ರೂ ಗಲಾಟೆ ಅನ್ಯಾಯವಾಗಿ ಒಬ್ಬ ಕಾರ್ಯಕರ್ತನ ಪ್ರಾಣ ನೀವೇ ನಿಮ್ಮವರೇ ತೆಗೆದ್ರಲ್ರಿ ಅನ್ಯಾಯವಾಗಿ. ಸರ್ ನಮ್ಮವ್ರು ಯಾಕೆ ಸರ್ ಕಳ್ಕೊಂತಾರೆ? ನಾನು ಹೇಳೋದು ಕೇಳ್ರಿ ಸರ್, ನಮ್ಮವ್ರೆ ಸರ್. ಇವತ್ತು ನಮಗೆ ನೋವಿದೆ ಸರ್. ನಮ್ಮ ಹುಡುಗ ಸರ್, ನಮ್ಮ ವಾರ್ಡಿನ ಹುಡುಗ ಸರ್, ಅವನು ನಮ್ಮ ತಮ್ಮ ಇದ್ದಂಗೆ ಅಂತವ್ನು ಕಳ್ಕೊಂಡಿವಿ ಸರ್. ನಾವು ಯಾಕೆ ಸರ್ ಕಳ್ಕೊಂತೀವಿ? ಮನೆ ಮುಂದೆ ಅಲ್ಲಿ ಅಲ್ಲ ಸರ್, ನಾನು ಹೇಳೋದು ಕೇಳ್ರಿ. ಯಾರು ಬಂದೂಕ್ ಅಲ್ಲ ಸರ್, ಬಂದೂಕ್ವರೆಗೆ ಅಲ್ಲಿ ಯಾಕೆ ಬಂತು? ಸತೀಶ್ ರೆಡ್ಡಿ ಅವರು ನಮ್ಮ ಲೋಕೇಶ್ ಪರವಾಗಿ ಹೋಗಿ ಎಲ್ಲಿ ಬ್ಯಾನರ್ ಹಾಕಿದೆ ಅಂತ
ಜನಾರ್ದನ್ ರೆಡ್ಡಿ ಅವರು ವಾರ್ನಿಂಗ್ ಕೊಟ್ಟಾಗ ಮತ್ತೆ ಅವ್ರ ಪರವಾಗಿ ಹೋಗಿ ನಮ್ಮ ಕಾರ್ಯಕರ್ತರ ಪರವಾಗಿ ಹೋಗಿ ನಾವು ನಿಂದಿರ್ಬೇಕಾ ಇಲ್ಲ? ಹಂಗೆ ನಮ್ಮ ಸತೀಶ್ ರೆಡ್ಡಿ ಅವರು ಅಲ್ಲಿ ಹೋಗಿ ನಿಂತಿದ್ದಾರೆ. ಯಾವುದೇ ಪಕ್ಷದಿರ್ಲಿ ಸಣ್ಣ ಹುಡುಗನ ಹತ್ರ ಒದ್ದು ಬಂದು ಗಲಾಟೆಗೆ ಬಂದ್ರೆ ಸತೀಶ್ ರೆಡ್ಡಿ ಪ್ರೈವೇಟ್ ಗನ್ಮ್ಯಾನ್ಗಳ ಜೊತೆ ಹೋಗ್ಬೇಕಾ? ಅವರೊಂದು ಯಾವುದೇ ಪೊಲೀಸ್ನವರು ಇಲ್ಲ ಅಂದ್ರೆ ಪ್ರಶಾಂತ್ ನಾಥ್ ಮಾತಾಡ್ತಾರೆ, ಕೇಳಿಸ್ಕೊಳ್ಳಿ ಒಂದು ನಿಮಿಷ. ಹೊಡೆದಾಗ ವಿಕಿ, ಹೌದು, ನಿಮ್ಮ ಕಾರ್ಯಕರ್ತನ ಪರವಾಗಿ ಹೋಗೋದು ನಿಮ್ಮ ಹಕ್ಕು. ವಿಕಿ, ಕಾರ್ಯಕರ್ತನ ಪರವಾಗಿ ಹೋಗೋದು ನಿಮ್ಮ ಹಕ್ಕು. ಆದ್ರೆ ಇದು ಬಿಹಾರದ ಸಿವಾನ್ ಅಲ್ಲ, ಬಿಹಾರದ ಸಿವಾನ್ ಅಲ್ಲ. ಇದು ಪ್ರೈವೇಟ್ ಗನ್ಮ್ಯಾನ್ಗಳ ಜೊತೆ ಹೋಗಿ ಅವ್ರು ಬೇಕಾಬಿಟ್ಟಿ ಗುಂಡಾರಿಸೋದ ಇಲ್ಲಿ? ಒಂದೇ ಸೆಕೆಂಡ್ ಸರ್. ಇಲ್ಲ ಇಲ್ಲ ಸರ್, ನೀವು ಕಾರ್ಯಕರ್ತರು ನೀವು ಎರಡೂ ಪಕ್ಷದವ್ರು ಸೇರಿ ಬೇಕಾದಂಗೆ ಗುಂಡಾರಿಸ್ಲಿಕ್ಕೆ ಇದು ಬಿಹಾರ ಅಂತ ತಿಳ್ಕೊಂಡಿದ್ದೀರಾ? ಡಿಫೆನ್ಸ್ ಸೆಲ್ಫ್ ಡಿಫೆನ್ಸ್ ಆರಿಸಿದಾರೆ. ಸತೀಶ್ ರೆಡ್ಡಿ ಸತ್ತಾಗ್ಬಿಡ್ತಿದ್ರಲ್ಲ ಅಂದ್ರೆ ಅಲ್ಲ, ಸತೀಶ್ ರೆಡ್ಡಿ ಸಾಯಿಸ್ಬಿಡ್ತಾ ಇದ್ರು. ಬಿಜೆಪಿಯ ಗೂಂಡಾಗಳು ರೌಡಿಗಳನ್ನ ಜೈಲಿಗೆ ಬಂದು ಹಲ್ಲೆ ಮಾಡಿಸಿದ್ದಾರೆ. ಶೂಟ್ ಮಾಡ್ತಾರೆ ಹಲ್ಲೆ ಮಾಡಿಸಿದ್ದಾರೆ ಜನಾರ್ದನ್ ರೆಡ್ಡಿ. ಹಂಗಾರೆ ನಿಮ್ಮ ಕಾರ್ಯಕರ್ತರ ರೌಡಿನ ಮನೆ ಮೇಲೆ ಗುಂಡಾರಿಸಿದ್ರು, ಮನೆ ಮೇಲೆ ಗುಂಡಾರಿಸಿದ್ರು. ಪ್ರೈವೇಟ್ ಗನ್ ಮ್ಯಾನ್ಗಳ ಗನ್ ಹೊರಗೆ ತೆಗೆಯುವಂತ ಪರಿಸ್ಥಿತಿ ಏನಾಗಿತ್ತು? ಇನ್ನೊಬ್ಬರ ಮನೆ ಮೇಲೆ ಗುಂಡು ಯಾಕೆ ಹಾರಿಸಿದ್ರು ಅವರು? ಸಾಹೇಬ್ರ, ನಿಮ್ಗೆ ಒಂದೇ ಸೆಕೆಂಡ್ ಸರ್, ನೀವು ನಂದು ಕೇಳಿದ್ಮೇಲೆ ನೀವು ಹೇಳಿಬೇಕಂದ್ರೆ, ಸತೀಶ್ ರೆಡ್ಡಿ ಅವರು ಲೋಕೇಶ್ ಅವ್ರ ಪರವಾಗಿ ಹೋಗಿ ನಿಂತಾಗ ಏಕಾಏಕಿ ಶ್ರೀರಾಮ್ಲು ಅವರು ಬಂದು ಇವ್ರ ಮೇಲೆ ಗಲಾಟೆ ಮಾಡಿದಾಗ, ಹಲ್ಲೆ ಮಾಡಿದಾಗ, ಅವಾಗ ಸತೀಶ್ ರೆಡ್ಡಿಗೆ ಕಲ್ಲು ಬೀಳ್ತತೆ. ಕಲ್ಲು ಬಿದ್ದ ಕೂಡಲೇ ಅವ್ರನ್ನ ಎತ್ತಿ ಕಳಿಸ್ಬಿಡ್ತಾರೆ. ಅವಾಗ ಆ ಸ್ಪಾಟಲ್ಲಿ, ಆ ಟೈಮಲ್ಲಿ ನಮ್ಮ ಸತೀಶ್ ರೆಡ್ಡಿ ಹೋಗ್ಬಿಟ್ರು, ಅವ್ರ ಗನ್ಮ್ಯಾನ್ ಹೋಗ್ಬಿಟ್ರು, ಎಲ್ಲರೂ ಹೋಗ್ಬಿಟ್ರು. ಸತೀಶ್ ರೆಡ್ಡಿ ಸೀರಿಯಸ್ ಆದಾಗ ಅವಾಗ ಭರತ್ ರೆಡ್ಡಿ ಅವರು ಊರಲ್ಲಿ ಕೂಡ ಇದ್ದಿಲ್ಲ. ಭರತ್ ರೆಡ್ಡಿ ಅವ್ರು ಗೊತ್ತಾಗಿ ಅವರು ಸಡನ್ ಆಗಿ ಬರ್ತಾರೆ, ಅವ್ರು ಶೂಟ್ ಬರ್ತಾರೆ. ಭರತ್ ರೆಡ್ಡಿ ಅವರು ಕೂಡ ಬಂದ ಮೇಲೆ ಅಲ್ಲಿ ಸ್ಥಳ ಅಲ್ಲಿ ನೋಡಕ್ ಬರ್ತಾರೆ. ಅಲ್ಲಿ ಭರತ್ ರೆಡ್ಡಿ ಅವರು ಸ್ಥಳ ಏಕಾಏಕಿ ಮ್ಯಾಲಿಂದ ಕಲ್ಲು ಬೀಳ್ತಾವೆ. ಏಕಾಏಕಿ ಮ್ಯಾಲಿಂದ ಅವ್ರ ಮನೆಯಿಂದ ಬಹಳಷ್ಟು ಜೋರಾಗಿ ಕಲ್ಲು ಬೀಳ್ತವೆ. ವಿಕಿ ಅವರ ನಮಗೆ ಕಂಡಿದ್ದ ದೃಶ್ಯಗಳಲ್ಲಿ ಏನಿದೆ, ಒಬ್ಬ ಸರ್ದಾರ್ ಚರಣ್ ಸಿಂಗ್ ಆತ್ಮರಕ್ಷಣೆಗಾಗಿ ಹಾರಿಸಿದ ಗುಂಡು ಅಂತ ಅನಿಸ್ಲಿಲ್ಲ. ಅದು ಮನೆ ಮೇಲೆ ಅಂದಾದುಂದಿ ಅಂತಾರಲ್ಲ, ಹಂಗೆ ಅಂದಾದುಂದಿಗೆ ಹಾರಿಸಿದ ಗುಂಡದು. ಅದು ಆತ್ಮರಕ್ಷಣೆಗೆ ಹಾರುತ್ತಾ ಹಂಗೆ ಗುಂಡು? ಸರ್, ನಿಮ್ಗೊಂದು ಹೇಳ್ತೀನಿ ಸರ್. ಇವರು ಭರತ್ ರೆಡ್ಡಿ ಅವರು ಅಲ್ಲಿಂದ ಬಂದರು, ಅಲ್ಲಿ ಸೈಟ್ ವಿಸಿಟ್ ಮಾಡೋಣ, ಅಲ್ಲಿಂದ ಬಂದಾಗ ಏಕಾಏಕಿ ಹೆಣ್ಮಕ್ಳು ಕಾರ್ ಪುಡೆ ಹಾಕ್ತಾರೆ, ಕಲ್ಲು ಹಾಕ್ತಾರೆ. ಏನ್ ಸರ್, ಕಾರ್ ಪುಡೆ ಹಾಕ್ತಾರೆ ಸರ್. ಬಹಳ ಜನ ನಮ್ಮ ಇವ್ರೇನ್ ಪ್ರಿಪೇರ್ ಇಲ್ಲ, ಇವರು ಸಡನ್ ಆಗಿ ಬಂದಿದ್ದಾರೆ, ಕಲ್ಲಿಟ್ಕೊಂಡಿದ್ದಾರೆ, ಮನುಷ್ಯರ್ನ ಇಟ್ಕೊಂಡಿದ್ದಾರೆ, ಕಾಂಪೌಂಡ್ ತುಂಡ ಬಹಳ ತಿಂಗಳಾಗಿಲ್ಲ ವಿಕ್ಕಿ ಅವರೇ. ನಾನು ಪ್ರಶಾಂತ್ ನಾಥ್ ಇಲ್ಲಿ ಸೌತ್ ರುಚೀಸ್ ಅಂತ ಹೋಟೆಲ್ಗೆ ಸಾಯಂಕಾಲ ತಿಂಡಿ ತಿನ್ನೋಣ ಅಂತ ಹೋಗಿದ್ವಿ. 10-12 ಜನ ಗನ್ಮ್ಯಾನ್ಗಳು ಹೊರಗೆ ಬಂದ್ರು. ಅವರ ಕೈಯಲ್ಲಿನ ಆಟೋಮೆಟಿಕ್ ವೆಪನ್ಸ್ ಏನು? ಕರ್ನಾಟಕದವ್ರು ಇರಲಿಲ್ಲ, ಒಬ್ರು ಕರ್ನಾಟಕದವ್ರು ಇರಲಿಲ್ಲ, ಎಲ್ಲರೂ ಅನ್ಯ ಭಾಷಿಕರು, ಉತ್ತರ ಭಾರತೀಯರು. ಅವರ ಕೈಯಲ್ಲಿನ ಆಟೋಮೆಟಿಕ್ ವೆಪನ್ಸ್ ಏನು? ನನಗೂ ಪ್ರಶಾಂತ್ ನಾಥ್ಗೂ ಆಶ್ಚರ್ಯ ಆಯ್ತು, ಇದ್ಯಾರಿದು ಈ ಪರಿ ಸೆಕ್ಯೂರಿಟಿಯಲ್ಲಿ ಓಡಾಡ್ತಿರೋರು ಅಂತ. ನಮಗೆ ಆ ವ್ಯಕ್ತಿ ಹೊರಗೆ ಬಂದಾಗ ನಮಗೆ ಮುಖ ಪರಿಚಯ ಇರಲಿಲ್ಲ, ಗೊತ್ತಾಗ್ಲಿಲ್ಲ ಇವ್ರು ಯಾರು ಅಂತ ಕೇಳಿದ್ರೆ ನಾರಾ ಭರತ್ ರೆಡ್ಡಿ ಬಳ್ಳಾರಿ MLA ಅಂತಂದ್ರು. ಅಂಥ ಸೆಕ್ಯೂರಿಟಿಯಲ್ಲಿ ಬಂದ ವ್ಯಕ್ತಿಯ ಮೇಲೆ ಕಣ್ಣಿಗೆ ಕಾರದ ಪುಡಿ ಎರಚಿದ್ರು ಅಂತ ನೀವು ಹೇಳ್ತೀರಿ. ಬೆಂಗಳೂರಿನಲ್ಲಿನ ಸೆಕ್ಯೂರಿಟಿ ಇದು, ಬಳ್ಳಾರಿಲಿ ಇವ್ರು ಹೆಂಗ್ ಓಡಾಡ್ತಾರೆ ಅನ್ನೋದ್ರ ಬಗ್ಗೆ ನಮಗೇನು ಕಲ್ಪನೆ ಇರಲ್ಲ ಅನ್ಕೊಂಡ್ರ. ಒಂದ್ ನಿಮಿಷ ಇರಿ ಬಂದೆ. ಎಸ್ ಪ್ರಶಾಂತ್, ಇದೇನ್ರಿ ಆಂಧ್ರದ ಗಾಳಿ ಬೀಸ್ತಾ ಇದೆಯೇನ್ರಿ ಬಳ್ಳಾರಿ ಕಡೆ? ಅದೇ ನನಗೆ ಅಂದ್ರೆ ನೋಡಿ, ಎಲ್ಲ ಅತಿರೇಕಗಳಿಗೆ ಬಳ್ಳಾರಿ ಸಾಕ್ಷಿ. ಎಲ್ಲದಕ್ಕೂ 2000 ಹೆಚ್ಚು ಕಡಿಮೆ ನಿಮಗೆ ಕಳೆದ 20 ವರ್ಷಗಳಲ್ಲಿ ಒಂದು ಬಿಜೆಪಿಯ ಅತಿರೇಕಗಳನ್ನು ನಾವು ನೋಡಿ, ಗಣಿಗಾರಿಕೆ, ಅಕ್ರಮ ಗಣಿಗಾರಿಕೆ, ಸುಗ್ಗಲಮ್ಮ ದೇವಿ ದೇವಸ್ಥಾನದಿಂದ ಹಿಡಿದು ಏನೇನು ನಡೀತು ನಂಗೆ ನೆನಪಿದೆ. ಟಪಾಲ್ ಗಣೇಶ್ ಮೊದಲ ಬಾರಿ ಸುಪ್ರೀಂ ಕೋರ್ಟ್ಗೆ ಬಂದ ನಂತರ ಅವ್ರ ಮೇಲೆ ಅಟ್ಯಾಕ್ ನಡೆದಿದ್ದ ರೀತಿ ಇದೇ ಜನಾರ್ದನ್ ರೆಡ್ಡಿ ಅವ್ರ ಕಡೆಯಿಂದ ನಡೆದಿತ್ತದ ಅಟ್ಯಾಕ್. ಅಲ್ಲಿಂದ ಅನ್ಕಂಟ್ರೋಲ್ಡ್ ಶೋ ಆಫ್ ವೆಲ್ತ್
ಎಲ್ಲವೂ ನೋಡಿದ್ವಿ. ಯಾಕಂದ್ರೆ ರಿಪಬ್ಲಿಕ್ ಆಫ್ ಬಳ್ಳಾರಿ ಬಿಜೆಪಿಯ ಕಡೆಯಿಂದ ಒಂದ್ಸಲ ನೋಡಿದ್ವಿ, ಈಗ ರಿಪಬ್ಲಿಕ್ ಆಫ್ ಬಳ್ಳಾರಿ ನಾರಾ ಭರತ್ ರೆಡ್ಡಿ ಕಡೆಯಿಂದ ಒಂದ್ಸಲ ಮಾಡ್ತಾ ಇರೋದನ್ನು ಈಗಲೂ ಕೂಡ ಅಸ್ತಿತ್ವ ಕಳ್ಕೊಂಡಿದಾರಲ್ಲ. ನಾನು ಹೇಳ್ತಿರೋದು ಎರಡೂ ಪಕ್ಷಗಳು. ಈಗ ರಾಯಲಸೀಮಾ ಅಲ್ಲ, ಇದೇನ್ ನಮ್ ರಕ್ತ ಚರಿತ್ರೆ ಕಾರ್ಯಾಂಗವನ್ನ ಯಾವ ಶಾಸಕ ನಾನು ಇವತ್ತು ಸಂಜೆ ಅದನ್ನೇ ಹೇಳಿದೆ. ಜನಾರ್ದನ್ ರೆಡ್ಡಿ ವಿಷಯದಲ್ಲಿ ಬಿಜೆಪಿ ಏನ್ ತಪ್ಪು ಮಾಡಿತ್ತು, ನಾರಾ ಭರತ್ ರೆಡ್ಡಿ ಅವರ ಪ್ರೈವೇಟ್ ಗನ್ಮ್ಯಾನ್ಗಳು ಮಾಡಿರುವ ವಿಚಾರದಲ್ಲಿ ನೀವು ಕಾಂಗ್ರೆಸ್ಸಿಗರು ತಪ್ಪು ಮಾಡಬೇಡಿ. ಇಂಥ ಗುಂಡಾಗಿರಿಗೆ ಬೆಂಬಲವನ್ನ ಕೊಟ್ಟರೆ ಏನಾಗುತ್ತೆ ಬಳ್ಳಾರಿನಲ್ಲಿ ಜನಾರ್ದನ್ ರೆಡ್ಡಿ ಆಚೆ ಇದ್ದಾಗ, ಗಡಿಪಾರ ಆಗಿದ್ದಾಗ ಶಾಂತವಾಗಿತ್ತು. ಜನತೆಯ ಬಳ್ಳಾರಿ ಆಗಿತ್ತು, ಅಲ್ಲ ಜನತೆಯ ಬಳ್ಳಾರಿ ಆಗಿತ್ತು. ಬಿಜೆಪಿ ಅಸ್ತಿತ್ವ ಕಳ್ಕೊಂಡಿದೆಯಲ್ಲ ಅಲ್ಲಿ. ಮತ್ತೆ ನಟರಾಜ್ ಗೌಡ್ರೆ, 30-35 ಸಾವಿರ ಸಂಬಳ ಕೊಟ್ಟು ಗನ್ ಸಮೇತ ಪಂಜಾಬು, ಹರಿಯಾಣ, ಚಂಡೀಗಢದಿಂದ ಜನರನ್ನು ಕರ್ಕೊಂಡು ಬಂದು ಓಡಾಡುವಂತ ಪರಿಸ್ಥಿತಿ ಏನಾಗಿದೆ ರೀ ಕರ್ನಾಟಕದಲ್ಲಿ? ಕರ್ನಾಟಕದಲ್ಲಿ ಏನಾಗಿಲ್ಲ. ಡಿಪಾರ್ಟ್ಮೆಂಟ್ ಇದೆಯಾ ಇಲ್ವಾ? ಇದೆಯಾ ಇಲ್ವಾ ಡಿಪಾರ್ಟ್ಮೆಂಟ್? ಏನಂದ್ರೆ ಅರ್ಥ, ತುಂಬಾ ಜನ ಬಿಸ್ನೆಸ್ ಮೆನ್ಗಳು ಎಲ್ಲರೂ ಕೂಡ ಖಾಸಗಿ ಅಂಗರಕ್ಷಕರನ್ನ ಇಟ್ಕೋತಾರೆ. ಇವನ್ ಜನಾರ್ದನ್ ರೆಡ್ಡಿಗೆ 7 ಜನ ಇದ್ದಾರೆ ಗನ್ಮ್ಯಾನ್ಗಳು. ಜನಾರ್ದನ್ ರೆಡ್ಡಿಗೆ ಅಲ್ಲಿ ಡಿಪಾರ್ಟ್ಮೆಂಟ್ ಇಲ್ವಾ? ಆದ್ರೆ ಜನಾರ್ದನ್ ರೆಡ್ಡಿ ಬಳ್ಳಾರಿನಲ್ಲಿ 4 ಎಕರೆ ಡೆವಲಪ್ ಮಾಡೋ ರಿಯಲ್ ಎಸ್ಟೇಟ್ ನವ್ರು ಇಟ್ಕೊಂಡು ಓಡಾಡ್ತಿದ್ದಾರೆ ಗನ್ಮ್ಯಾನ್ ಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಡಿಪಾರ್ಟ್ಮೆಂಟ್ ಇದೆಯಾ ಇಲ್ವಾ ಅಂತ ಕೇಳ್ತಾ ಇದ್ದೀನಿ. ಅಜಿತ್ ಅವ್ರು ನಿಮ್ಗೊಂದು ಗೊತ್ತಿರ್ಲಿ, ಜನಾರ್ದನ್ ರೆಡ್ಡಿ ಮನೆ ಇದೆಯಲ್ಲ, ಅಲ್ಲಿ 60 ಜನ ಬೇರೆ ಬೇರೆ ನಾಯಕರುಗಳದ್ದು, ದಲಿತರದ್ದು, ಲಿಂಗಾಯತರದ್ದು ಮನೆ ಇತ್ತು. ಅದೆಲ್ಲ ಡೆಮಾಲಿಷ್ ಮಾಡಿ ಎದರಿಸಿ ಜನಾರ್ದನ್ ರೆಡ್ಡಿನ ಬೆಂಬಲ ಮಾಡಿ ತೊಂದರೆ ಇಲ್ಲ, ಸಪೋರ್ಟ್ ಮಾಡಿ ತೊಂದರೆ ಇಲ್ಲ. ಯಡಿಯೂರಪ್ಪನವರು ಜೈಲ್ಗೋಗಕ್ಕೂ ಕೂಡ, ಯಡಿಯೂರಪ್ಪ ಜೈಲ್ಗೋಗಕ್ಕೂ ಕೂಡ ಬಿಜೆಪಿ ವಕ್ತಾರ ಪುಂಖಾನುಪುಂಖವಾಗಿ ಜನಾರ್ದನ್ ರೆಡ್ಡಿ ಬೆಂಬಲ ಕೊಡ್ತಿರಲ್ಲ, ಯಡಿಯೂರಪ್ಪ ಜೈಲ್ಗೋಗ ಕಾರಣ ಜನಾರ್ದನ್ ರೆಡ್ಡಿ. ಸಿಂಪಲ್ ಪ್ರಶ್ನೆ ಕೇಳ್ತಾರೆ. ಯೋಗ್ಯತೆ ಜನಾರ್ದನ್ ರೆಡ್ಡಿ ಬುಕ್ ಬರ್ದವ್ರೆ, ಜನಾರ್ದನ್ ರೆಡ್ಡಿ ಬಗ್ಗೆ ಬುಕ್ ಬರ್ದವ್ರೆ, ಯೋಗ್ಯತೆ ನೀವು ಅಲ್ಲಿ ಕೇಳಿ. ಸಿಂಪಲ್ ಪ್ರಶ್ನೆ ಕೇಳ್ತಾ ಇದ್ದೀನಿ ನಿಮ್ಗೆ. ಜನಾರ್ದನ್ ರೆಡ್ಡಿ ಜನಾರ್ದನ್ ರೆಡ್ಡಿನ ಅರೆಸ್ಟ್ ಮಾಡಿ ಗಡಿಪಾರು ಮಾಡಬೇಕು. ಜನಾರ್ದನ್ ರೆಡ್ಡಿ ಅವತ್ತಲ್ಲಿಂದ ಯಾರು ಮಾಡ್ತಾರೆ? ವಿರೋಧ ಪಕ್ಷದವರು ಮಾಡಬೇಕು, ಕಾನೂನು ಮಾಡಬೇಕು, ಮಾಡುತ್ತೆ. ವಿರೋಧ ಪಕ್ಷದವರು ಮಾಡಬೇಕು, ಮಾಡುತ್ತೆ. ಸರ್ಕಾರ ಇದೆ ಅಲ್ವಾ, ಏನ್ ಮಾಡ್ತಿದ್ದೀರಿ? ಕಾನೂನು ಮಾಡುತ್ತೆ, ಕಾನೂನು ಮಾಡುತ್ತೆ, ಕಾನೂನು ಮಾಡುತ್ತೆ. ಇದ್ದಾರೆ ಅಲ್ಲಿದ್ದ ದಲಿತರು, ಲಿಂಗಾಯತರ ಮನೆಗಳನ್ನೆಲ್ಲ ಒಡೆದು ಜನಾರ್ದನ್ ರೆಡ್ಡಿ ಅವರು ಬಂಗ್ಲೆ ಕಟ್ಕೊಂಡಿದ್ದಾರೆ ಅಂತ. ಕರೆಕ್ಟ್ ಅಲ್ರಿ. ಕೋಗಿಲೂರಿನಲ್ಲಿ ಸರ್ಕಾರಿ ಜಮೀನನ್ನ ಯಾವನೋ ವಶಪಡಿಸಿಕೊಂಡು ಮನೆ ಕಟ್ಟಿಸ್ಕೊಂಡಿದ್ದ, ರಾತ್ರಿ ಹೋಗಿ ಡೆಮಾಲಿಷನ್ ಮಾಡಿ ಅವ್ರಿಗೆ ಬೇರೆ ಮನೆ ಕೊಡ್ತೀವಿ, ಬೇರೆ ಮನೆ ಓಡಾಡ್ತಿರ್ತೀರಲ್ರಿ, ಓಡಾಡ್ತಿದ್ದೀರಲ್ರಿ, ಬೇರೆ ಮನೆ ಕೊಡೋದಕ್ಕೆ ಓಡಾಡ್ತಿದ್ದೀರಲ್ರಿ. ಯಾರೋ ಅಕ್ರಮವಾಗಿ ಸರ್ಕಾರಿ ಜಮೀನನ್ನ ಒತ್ತುವರಿ ಮಾಡಿಕೊಂಡವರಿಗೆ ಬೇರೆ ಮನೆ ಕೊಡೋದಕ್ಕೆ ಇಡೀ ಸರ್ಕಾರ ಹೋಗಿ ನಿಂತ್ಕೊಂಡಿದೆ ರೀ. ತಮ್ಮ ಹಕ್ಕುಬದ್ಧವಾಗಿ ಅಲ್ಲಿ ಇದ್ದಂಥವ್ರ ಪರವಾಗಿ ಯಾಕೆ ನಿಂತ್ಕೋಬಾರ್ದು ನೀವು? ಹಕ್ಕುಬದ್ಧವಾಗಿ ಅವರೆಲ್ಲರಿಗೂ ಎಲ್ಲೆಲ್ಲಿ ಬದಲಿ ನಿವೇಶನ ಕೊಡಬಹುದು ಸರ್ಕಾರ. ಜನಾರ್ದನ್ ರೆಡ್ಡಿ ಮನೆಯನ್ನ ಜನಾರ್ದನ್ ರೆಡ್ಡಿ ನಿಂತ್ಕೊಳ್ಳಿ ಅವ್ರ ಪರವಾಗಿ ಕೇಳಿ. ಜನಾರ್ದನ್ ರೆಡ್ಡಿ ಮಾಡಿರೋ ಅಕ್ರಮಗಳಲ್ಲಿ ಅದು ಒಂದು. ನಾನು ನಿಮ್ಮಳಕ್ಕೆ ಬಂದೆ, ಯಾವ ಆಂಧ್ರ ಮತ್ತೆ ಕರ್ನಾಟಕ ಗಡಿಯನ್ನೇ ನುಂಗಿ ನೀರು ಕುಡಿದಂತಹ ಜನಾರ್ದನ್ ರೆಡ್ಡಿ ಪರವಾಗಿ ಈಗ 23ರಲ್ಲಿ ಸರ್ಕಾರ ಬಂದಾಗ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಹೋಗಿ ಜನಾರ್ದನ್ ರೆಡ್ಡಿ ಬೆಂಬಲವನ್ನ ಕೂಡ ಯಾಚಿಸಿದ್ರಿ ನೀವು. ಶಾಸಕರೇ ಅದೇ ಶಾಸಕ ಇವತ್ತು ಅವರು ಮಾಡಿದ ಬರ್ತಿರ್ಲಿಲ್ಲ, ಈ ಕಣ್ಣು ಮುಂದೆ ಬರ್ತೀರಿ ಶಾಸಕ. ಹಂಗಾಗಿ ಅವ್ರಿಗೆ ಒಂದು ಮಾನ್ಯತೆ ಇದೆ. ಆದ್ರೆ ಹಂಗಂತ ಹೇಳಿ ಏನು ಜನತೆಯ ಬಳ್ಳಾರಿ ಇದೆ ಅದನ್ನ ಮತ್ತೆ ರಿಪಬ್ಲಿಕ್ ಬಳ್ಳಾರಿ ಮಾಡಕ್ಕಾಗುತ್ತಾ? ಜನಾರ್ದನ್ ರೆಡ್ಡಿ ಬಳ್ಳಾರಿನ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಬಳ್ಳಾರಿ ಜಿಲ್ಲಾಧಿಕಾರಿ ವೆಲ್ಕಮ್ ಮಾಡಕ್ ಬಿಡ್ಲಿಲ್ಲ ಜನಾರ್ದನ್ ರೆಡ್ಡಿ. ಮನೇಲಿ ಕೂಡಿಸ್ಕೊಂಡು ಜಿಲ್ಲಾಧಿಕಾರಿನ ನಟರಾಜ್ ಗೌಡ್ರೆ, ಮುಖ್ಯಮಂತ್ರಿ ಯಡಿಯೂರಪ್ಪ ಬಳ್ಳಾರಿಗೆ ಹೋದಾಗ ಜನಾರ್ದನ್ ರೆಡ್ಡಿ ಅವರು ಜಿಲ್ಲಾಧಿಕಾರಿ ಹೋಗಿ ವೆಲ್ಕಮ್ ಮಾಡಕ್ ಬಿಡ್ಲಿಲ್ಲ, ಭ್ರಷ್ಟಾಚಾರವನ್ನು ಉಲ್ಲಂಘನೆ ಮಾಡಿಸಿದ್ರು. ಬಳ್ಳಾರಿ ಪಾಲಿಟಿಕ್ಸ್ ಬಗ್ಗೆ ಮಾತಾಡ್ತಿಲ್ಲ, ಬಳ್ಳಾರಿ ಪಾಲಿಟಿಕ್ಸ್ ಬಗ್ಗೆ ಮಾತಾಡ್ತಿಲ್ಲ ನಾನು. ಬಳ್ಳಾರಿ ರೌಡಿಸಂ ಬಗ್ಗೆ ಮಾತಾಡ್ತಾ ಇದ್ದೀನಿ. ಹೌದು, ಪ್ರೈವೇಟ್ ಗನ್ಮ್ಯಾನ್ ಗಳನ್ನ ಇಟ್ಕೊಂಡು ಬಡವ್ರ ಮನೆ ಮಕ್ಕಳನ್ನ ಹೊಡೆದು ಕೊಲ್ತಾ ಇರೋದ್ರ ಬಗ್ಗೆ ಮಾತಾಡ್ತಿದ್ದೀನಿ ನಾನು.
ಬಡವರ ಮನೆ ಮಕ್ಕಳನ್ನ ಹೊಡೆದುಕೊಳ್ತಾ ಇರೋದ್ರ ಬಗ್ಗೆ ಮಾತಾಡ್ತಿದ್ದೀನಿ ನಾನು. ಖಾರದ ಪುಡಿ ಇಟ್ಕೊಂಡು ಕಲ್ಲಿಟ್ಕೊಂಡು ದೊಣ್ಣೆಗಳಿಟ್ಕೊಂಡು ಮನೇಲಿ ಶೇಖರಣೆ ಮಾಡ್ಕೊಂಡು ಜನಾರ್ದನ್ ರೆಡ್ಡಿ ಅಂತ ಒಬ್ಬ ದೇಶಪ್ರೇಮಿಯನ್ನ ಒಬ್ಬ ಸಮಾಜಘಾತುಗಳನ್ನ ಬಳ್ಳಾರಿ ಸಮಜಾಯಿಸಿಗೆ ವಿಜಯೇಂದ್ರ ಆಶ್ಚರ್ಯ ಆಶ್ಚರ್ಯ ಪರಮಾಶ್ಚರ್ಯ. ಮೋಹನ್ ಇನ್ನೊಬ್ರು ಮಾತಾಡೋಗಿ ಇಂಟರಪ್ಟ್ ಮಾಡಿದ್ರೆ ಮಾತ್ರ ನಿಮ್ಮ ಪಕ್ಷದವ್ರು ಶಭಾಷ್ ಅಂತಾರ ನಿಮ್ಗೆ? ವಾಪಸ್ ನೀವು ಆಫೀಸ್ಗೆ ಹೋದ್ಮೇಲೆ ನೀವು ಹಿಂಗ್ ಮಾತಾಡಿದ್ರೆ ಅಷ್ಟೇ ಶಭಾಷ್ ಅಂತ. ಸರ್ಕಾರ ನಡೆಸುತ್ತಿರುವ ಆಡಳಿತ ಪಕ್ಷ ಇದಕ್ಕೆ ಉತ್ತರ ಕೊಡಬೇಕಾಗತ್ತೆ. ಅದರ ಅರ್ಥ ಏನು? ಸ್ಟ್ರೀಟ್ ಫೈಟ್ನಲ್ಲಿ ಯಾರೋ ಒಬ್ಬನು ಖಾರದ ಪುಡಿ ತೆಗೆದುಕೊಂಡು ಬಂದ, ಬಡಿಗೆ ತೆಗೆದುಕೊಂಡು ಬಂದ ಅಂತ ನಿಮ್ಮ ಪ್ರೈವೇಟ್ ಆರ್ಮಿಗಳಿಂದ ಗುಂಡು ಹಾರಿಸ್ತಿರೋ ಅಥವಾ ಪೊಲೀಸರನ್ನ ಹಚ್ಚಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನ ಕಾಪಾಡ್ತಿರೋ? ಅರೆ ನೀವು ಸರ್ಕಾರದಲ್ಲಿ ಇರೋರಿ, ಕ್ರಮ ಮಾಡಬೇಕಾದ್ದು. ಮತ್ತೆ ಯಾಕೆ ಅವರು ಗುಂಡು ಹಾರಿಸ್ತಿದ್ದಾರೆ? ಅದು ತಪ್ಪು. ಅವ್ರನ್ನ ಅರೆಸ್ಟ್ ಮಾಡಿದಾರಲ್ಲ, ಅದಕ್ಕೆ ಹೇಳ್ತಾ ಇರೋದು ಅದು ತಪ್ಪು. ಅದನ್ನ ನಾವೇನ್ ಬೆಂಬಲ ಮಾಡ್ತಾ ಇಲ್ಲ. ಅದು ಅಂತಹ ಅಪರಾಧ, ದೊಡ್ಡ ಅಪರಾಧ. ಅವ್ರು ಯಾರು ಗನ್ಮ್ಯಾನ್ಗಳು? ಸತೀಶ್ ರೆಡ್ಡಿಯ ಮತ್ತೆ ಸತೀಶ್ ರೆಡ್ಡಿ ಮೇಲೆ ಏನ್ ಕ್ರಮ ತೆಗೆದುಕೊಂಡು? ಸತೀಶ್ ರೆಡ್ಡಿ ಮೇಲೂ ಕಂಪ್ಲೇಂಟ್ ಆಗಿದೆ, FIR ಆಗಿದೆ. ಸತೀಶ್ ರೆಡ್ಡಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ. ಆಯ್ತಾ? ಸತೀಶ್ ರೆಡ್ಡಿನ ಹಲ್ಲೆ ಮಾಡಿ ಕೈ ಕಾಲು ಮುರಿದು ಅವರು ಸತೀಶ್ ರೆಡ್ಡಿ ಅವರ ಬಾಸ್ ಯಾರು? ಸತೀಶ್ ರೆಡ್ಡಿಗೆ ಬಾಸ್ ಇರ್ತಾರೆ. ಕಾರ್ಯಕರ್ತನ ಜನಾರ್ದನ್ ರೆಡ್ಡಿ ಪ್ರಾಣ ಬೆದರಿಕೆ ಹಾಕಿದ್ರು. ತಪ್ಪು, ನಾನೆಲ್ಲ ಗುಂಡಾಸಿ ತಪ್ಪು ನಂಬರ್ 1. ಆದ್ರೆ ಖಾರದ ಪುಡಿ ಇಟ್ಕೊಂಡು, ಕಲ್ಲಿಟ್ಕೊಂಡು, ದೊಣ್ಣೆಗಳು ಇಟ್ಕೊಂಡು, ಅಲ್ಲರಿ ಆ ಪ್ರತಿಮೆ ವಾಲ್ಮೀಕಿ ಪ್ರತಿಮೆ ಮಾಡೋದಂತ ಒಂದು ಬ್ಯಾನರ್ ಹರಿದು ತುಳಿದು ವಿಕೃತಿ ಅದು. ಎಂತಹ ವಿಕೃತಿ ಜನಾರ್ದನ್ ರೆಡ್ಡಿದ್ದು. ವಾಲ್ಮೀಕಿ ಮಹರ್ಷಿಯ ಪ್ರತಿಮೆ ಅನಾವರಣ ಆಗುತ್ತೆ, ಅದು ಬ್ಯಾನರ್ ಕಟ್ಟಿದ್ದಾರೆ, ಅದು ತುಣಿದು ಹರಿದು. ಅದೆಂತಹ ವಿಕೃತಿ ರೀ? ತನಗೆ ಅಸ್ತಿತ್ವ ಇಲ್ಲ ಜನಾರ್ದನ್ ರೆಡ್ಡಿಗೆ ಬಳ್ಳಾರಿನಲ್ಲಿ, ಬಿಜೆಪಿಗೆ ಅಸ್ತಿತ್ವ ಇಲ್ಲ. ಅದನ್ನ ಸ್ಥಾಪಿಸ್ಕೊಳ್ಳಕ್ಕೆ ಈ ರೀತಿನ ಸ್ಥಾಪಿಸ್ಕೋಬೇಕು. ಈ ರೀತಿಯ ಸ್ಥಾಪಿಸಬೇಕು ಅವರು. ಯಡಿಯೂರಪ್ಪ ಮಗ ಇವತ್ತು ವಿಜೇಂದ್ರ ಹೋಗಿ ಅವ್ರ ಪರವಾಗಿ ನಿಂತ್ಕೊಂಡಿರ್ತಕ್ಕಂಥದ್ದು ಹಾಸ್ಯಾಸ್ಪದ ರೀ. ಅವ್ರ ಮೇಲೆ ಕ್ರಮ ತಗೊಳ್ಳಿ, ಗಡಿಪೇರ್ ಆಗ್ಲಿ, ಅವ್ರ ಅರೆಸ್ಟ್ ಆಗ್ಲಿ ಅಂತ ಹೇಳೋದು ಬಿಟ್ಬಿಟ್ಟು ಅವ್ರ ಪರವಾಗಿ ಅವ್ರು ನಿಂತಿರ್ತಕ್ಕಂಥದ್ದು ಎಂತ ಹಾಸ್ಯಾಸ್ಪದ ಬಿಜೆಪಿ. ಜನಾರ್ದನ್ ರೆಡ್ಡಿ ಬಗ್ಗೆ ಹೇಳ್ತಾರೆ. ಬಳ್ಳಾರಿ ಮತ್ತೊಮ್ಮೆ ತನ್ನ ಈ ಅಂದಾದುಂದಿಯ ರಾಜಕಾರಣದ ಮುಖವನ್ನು ತೋರಿಸ್ತೇನೋ ಅನ್ನುವಂಥ ಘಟನೆ ಜನವರಿ 1ನೇ ತಾರೀಕು ನಡೆದಿತ್ತು. ಮತ್ತೊಮ್ಮೆ ಆ ಮುಖ ಹೊರಗೆ ಬಂದ. ಮೋಹನ್ ವಿಶ್ವ ಅವರಿದ್ದಾರೆ ಬಿಜೆಪಿಯಿಂದ. ಮೋಹನ್ ವಿಶ್ವ ಅವರೇ, ಹಿಂಗೆ ನಡ್ಕೊಂಡು ಹೋಗೋದಾ ರಾಜಕಾರಣ? ಅಂದರೆ ಮಜಲ್ ಪವರ್ ಯಾವನಿಗೆ ಜಾಸ್ತಿ ಇದೆ ಅವನ ಮೇಲಾಗಲಿ. ಅಜಿತ್, ನೀವು ಇದು ಬಳ್ಳಾರಿ ಒಂದೇ ಸಿಚುವೇಶನ್ ಅಲ್ಲ ಅಜಿತ್. ಇದು ನೀವು ಕಳೆದ 2.5 ವರ್ಷದಿಂದ ನೋಡಿ, ಈ ಗೂಂಡಾಗಿರಿ ಮನಸ್ಥಿತಿ, ಗೂಂಡಾಗಿರಿ ಸ್ಟೇಟ್ಮೆಂಟ್ಗಳು ಕಾಂಗ್ರೆಸ್ಸಿನ ಶಾಸಕರ ಬಾಯಲ್ಲಿ ಹೆಂಗೆ ಬರ್ತಾ ಇದೆ ಬ್ಯಾಕ್ ಟು ಬ್ಯಾಕ್. ಕಮಿಂಗ್ ಬ್ಯಾಕ್ ಟು ಬಳ್ಳಾರಿ ಅಗೇನ್, ಅಲ್ಲಿ ಮೊನ್ನೆ ಗಲಭೆ ಆದಾಗ ಹೋಗಿ ನಿಂತಂತ ನಾರಾ ಭರತ್ ರೆಡ್ಡಿ ಮಾಧ್ಯಮಗಳ ಮುಂದೆ ಓಪನ್ ಆಗಿ ಹೇಳ್ತಾರೆ, ನಾನು ಹೊಡೆಯಂಗಿರ ಅವನ ಯಾಕೆ ಅಲ್ಲಿ ಹೊಡಿಬೇಕಾದ್ರೆ ಇಲ್ಲೇ ಸುಟ್ಟಾಕ್ಬೋದಾಗಿತ್ತು ಅಂತ ಹೇಳ್ತಾರೆ. ಅಲ್ಲಿ ಅಷ್ಟು ದೊಡ್ಡ ಸಮಸ್ಯೆ ಆಗಿದೆ, ಗಲಭೆ ಆಗಿದೆ, ಅದನ್ನು ಕಂಟ್ರೋಲ್ ಮಾಡ್ಬೇಕು ಅನ್ನೋದಿಲ್ಲ. ಕಾರ್ಯಕರ್ತರು ಸತ್ತಿದ್ದಕ್ಕೆ ಅವ್ರಿಗೆ ಸಿಟ್ಟು ಬಂದಿತ್ತಂತೆ. ಪ್ರದೀಪ್ ಈಶ್ವರ್ ಅವರು ಹೇಳಿದ್ರಲ್ಲ, ಕಾರ್ಯಕರ್ತರು ಸತ್ತಿದ್ದಕ್ಕೆ ನಾನ್ ನೋಡ್ದಂಗ್ ಮಾಧ್ಯಮಗಳೆಲ್ಲ ಅವತ್ತು ಗೃಹ ಸಚಿವರು ಕರೆ ಮಾಡ್ತಾರೆ ಅವ್ರಿಗೆ, ಭರತ್ ರೆಡ್ಡಿಗೆ. ಯಾರು ಕರೆ ಮಾಡ್ಬೇಕು, ವಿಕ್ಟಿಮ್ ಕರೆ ಮಾಡ್ಬೇಕು ಕೇಳ್ಬೇಕು. ಅವತ್ತು ಇವ್ರ MLA, ಇವ್ರ ಪಾರ್ಟಿ MLA ಕರೆ ಮಾಡ್ತಾರೆ. ಇದಕ್ಕೆಲ್ಲ ಇವ್ರಿಗೆ ಧೈರ್ಯ ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ, ನಾನು ಹೇಳಿದ್ನಲ್ಲ, ಈ ಕಾಂಗ್ರೆಸ್ನ ಗೂಂಡಾ ಸಂಸ್ಕೃತಿ, ಗೂಂಡಾ ಕಲ್ಚರ್ ಹೆಂಗಿದೆ ಕಳೆದ 2.5 ವರ್ಷದಿಂದ ಅಂತ ಹೇಳಿದ್ರೆ, ಸ್ವತಃ DK ಶಿವಕುಮಾರ್ ಹೇಳ್ತಾರಲ್ರಿ, ಚಿತ್ರರಂಗದವ್ರಿಗೆ ಓಪನ್ ಆಗಿ ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅಂತ. ಇನ್ನೊಂದ್ ಕಡೆ ಹೋಗ್ತಾರೆ, ನೀವು ಮಾತಾಡುವಾಗ ಮಧ್ಯ ಪ್ರವೇಶ ಮಾಡಿದ್ದಕ್ಕೆ ಅವ್ರು ನಿಲ್ಸಿದೀನಿ ನಾನು. ಈಗ ತಾವು ಸುಮ್ಮನೆ ನಾನು ಕೇಳ್ತಾ ಇದ್ದೀನಿ. ಓನರ್ಸ್ ಅಸೋಸಿಯೇಷನ್ ಬಂದು ಕಂಪ್ಲೇಂಟ್ ಮಾಡಿದಾಗ ತಗೊಂಡ್ಬರ್ಲೇಬೇಕು. ಅವ್ರ ಧೈರ್ಯದಿಂದಲೇ ಈ ತರ ರೌಡಿ MLAಗಳಾಗಿರೋದು, ರೌಡಿ ಶಾಸಕರಾಗಿ ಈ ತರ ಮಾತುಗಳು ಬರ್ತಾರೆ. ಬಿಜೆಪಿ ಪವರ್ ನಲ್ಲಿದ್ದಾಗ ಬಳ್ಳಾರಿ ಬಹಳ ಶಾಂತವಾಗಿತ್ತ ಅಂತ ಕೇಳ್ತಾ ಇದ್ದೀನಿ ನಾನು. ಹೌದು ಅಂತಾರೋ ಅನ್ನಿ, ಇಲ್ಲ ಅಂತಾರೋ ಅನ್ನಿ. ಅಜಿತ್, ಆ ಟೈಮ್ ನಲ್ಲಿ ಏನೇನಾಗಿತ್ತು, ನಂತರ ಏನೇನ್ ತನಿಖೆ ಆಯ್ತು, ಯಾವ ಹಂತಲ್ಲಿದೆ ಎಲ್ಲರಿಗೂ ಗೊತ್ತಿರುವಂತ ವಿಷಯನೇ ಅದು. ಮತ್ತೆ ಅದಕ್ಕೆ ಚರ್ಚೆಗೆ ಹೋಗ್ಬೇಕಾ ನಾವು? ಅದಕ್ಕೆ ಚರ್ಚೆಗೆ ಹೋಗ್ಬೇಕಾ? ಒಂದ್ ನಿಮಿಷ
ನಿಮಿಷ ಇರಿ, ಅವ್ರು ಇನ್ನೊಂದು ಮಾತಾಡಿದ್ರು ನಟರಾಜ್ ಗೌಡ್ರು, ಏನು ಬಿಜೆಪಿ ಅಸ್ತಿತ್ವ ಉಳಿಸ್ಕೊಳ್ಳೋಕೋಸ್ಕರ ಎಷ್ಟು ಮಾಡ್ತಿದೆ ಅಂತ ಹೇಳ್ಬಿಟ್ಟು. ಇದೇ ಜನಾರ್ದನ್ ರೆಡ್ಡಿ ಅವರು ಬಿಜೆಪಿ ಬಿಟ್ಟು ಬೇರೆ ಪಕ್ಷ ಕಟ್ಟು ಚುನಾವಣೆಯಲ್ಲಿ ನಿಂತ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ನಾರಾ ಭರತ್ ರೆಡ್ಡಿನೂ MLA ಆಗ್ತಿರ್ಲಿಲ್ಲ, ನಾಗೇಂದ್ರನು MLA ಆಗ್ತಿರ್ಲಿಲ್ಲ. ಅರ್ಥ ಆಯ್ತಲ್ಲ? ಅರ್ಥ ಮಾಡ್ಕೊಬೇಕು, ಕಾಮನ್ ಸೆನ್ಸ್. ಓಟ್ ಸ್ಪಿಟ್ ಆಗಿರೋದಕ್ಕೆ ಇವ್ರು ಲಕ್ MLA ಆಗಿರೋದು ಇವರು. ನನ್ನ ಫ್ರೆಂಡ್ ವಿಕ್ಕಿಗೆ ಒಂದು ಪ್ರಶ್ನೆ. ಮಿಸ್ಟರ್ ವಿಕ್ಕಿ ಕೇಳಿಸ್ಕೊಳ್ಳಿ, ವಾಲ್ಮೀಕಿ ಬಗ್ಗೆ ಸಲ ಮಾತಾಡ್ತಿರಲ್ಲ ರೇ, ಅದೇ ವಾಲ್ಮೀಕಿ ಅಭಿವೃದ್ಧಿ ನಿಗಮ 187 ಕೋಟಿ ಹಣ ನುಂಗ ನೀರು ಕುಡಿದಿರೋರು ನೀವು ಹೋಗ್ಬಿಟ್ಟು ಅಲ್ಲಿ ವಾಲ್ಮೀಕಿ ಪ್ರತಿಮೆ ಸ್ಥಾಪನೆ ಮಾಡ್ತೀರಿ, ವಾಲ್ಮೀಕಿ ಪೂಜೆ ಮಾಡ್ತೀರಿ ಅಂತ ಹೇಳ್ತಿರಲ್ಲ. ಯಾವ ಯೋಗ್ಯತೆ ಇದೆ ವಾಲ್ಮೀಕಿ ನೀರು ಕುಡಿದಿದ್ದೀರಾ ಅಲ್ಲಿ? ಒಂದ್ ನಿಮಿಷ ನಾಗೇಂದ್ರ, ಮಾರಲ್ ಅಪ್ಪರ್ ಹ್ಯಾಂಡ್ ಈ ಎರಡು ಪಕ್ಷದ ಪೈಕಿ ಯಾರಿಗಿದ್ದಾರೆ? ಬಳ್ಳಾರಿ ಬಗ್ಗೆ ಮಾತಾಡೋದಕ್ಕೆ ಈ ಜಗಳದಲ್ಲಿ ಮೊರಾಲಿಟಿನೇ ಇಲ್ಲ. ಮೊರಾಲಿಟಿ ಈಗ ಬಳ್ಳಾರಿಯಲ್ಲಿ ಕಳೆದ 20 ವರ್ಷಗಳಿಂದ ನಡೀತಾ ಇರತಕ್ಕಂಥ ಬೆಳವಣಿಗೆಗಳಲ್ಲಿ ಎರಡೂ ಶ್ರೀರಾಮ್ಲು ಅವರು ಬಂದು ಡೈರೆಕ್ಟ್ ಏನಿದೆ 187 ಕೋಟಿ ನೀರು ಕುಡಿದಿರೋರು ನೀವು. ಹೆಂಗ್ ಬಂತು ಮೊರಾಲಿಟಿ? ಮೊರಾಲಿಟಿ ಹೆಂಗ್ ಬಂತು? ಚೀಲದಲ್ಲಿ ತುಂಬಿಕೊಂಡೋಗಿ 25 ಲಕ್ಷ ದುಡ್ಡು ಕೊಟ್ಟಿದ್ದಕ್ಕ ಆ ಬಡವ ಮನೆ ಹುಡುಗನಿಗೆ ಗುಂಡು ಹೊಡೆದು 25 ಲಕ್ಷ ದುಡ್ಡು ಕೊಟ್ಟಿದ್ದಕ್ಕೆ ಮೊರಾಲಿಟಿ ಬಂತ? ನೋಡಿ ಎಷ್ಟು ಜನ ಅವ್ರ ಹಿಂದೆ ಬಂದ್ರ ಬರೋದಿಲ್ಲ. ಉತ್ತರ ಕೊಡಿ. ಲೀಡರ್ ಅವರು ಎಲ್ಲಿದದು? ಏನ್ ಮಾನವೀಯತೆ? ಕೊಂದಿದ್ದಾಯ್ತು, ಯಾರು ಕೊಂದಿದ್ದಾಯ್ತು? ಅವ್ರನ್ನ ಜೈಲ್ಗೆ ಹಾಕ್ತಾರೆ, ಯಾರು ಕೊಲೆ ಮಾಡೋದು ಅವ್ರನ್ನ ಜೈಲ್ಗೆ ಹಾಕ್ತಾರೆ. ಆದ್ರೆ ಇದನ್ನೆಲ್ಲ ಶುರು ಮಾಡುವಂತ ಜನಾರ್ದನ್ ರೆಡ್ಡಿಗೆ ಏನ್ ಮಾಡ್ತಾರೆ? ಜನಾರ್ದನ್ ರೆಡ್ಡಿಗೆ ಏನ್ ಮಾಡ್ತಾರೆ? ಸಂಚು ಮಾಡಿ ನಟರಾಜ್ ಗೌಡ್ರೆ, ನಿಮ್ಮ ಕಾರ್ಯಕರ್ತನ ಪ್ರಾಣ ಅಂತ ಹೇಳ್ತಿಲ್ಲ ನಾನು, ಅದೊಂದು ಪ್ರಾಣ. ಕೊಂದಿದ್ದಾಯ್ತು ಅಂದ್ರೆ ಏನ್ ಅರ್ಥ? ಯಾರು ಕೊಲೆ ಮಾಡಿದ ಅವ್ನು ಜೈಲ್ಗೆ ಹಾಕ್ತಾರ್ರಿ. ನಾವು ಅದು ಪರ ಇದೀವಿ, ಅವ್ರಿಗೆ ನ್ಯಾಯ ಸಿಗ್ಬೇಕು. ಅವ್ರಿಗೆ ಯುವಕನಿಗೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನ್ಯಾಯ ಸಿಗ್ಬೇಕು. ಜನಾರ್ದನ್ ರೆಡ್ಡಿಯನ್ನ ಗಡಿಪಾರು ಮಾಡಬೇಕು. ಇದು ಹೋರಾಟ ಆಗ್ತದೆ. ಇವ್ರ ಪೈಕಿ ಯಾರಿಗಿದ್ದಾರೆ? ಮಾರಲ್ ಅಪ್ಪರ್ ಹ್ಯಾಂಡ್ ಯಾರಿಗಿದೆ? ಚರ್ಚೆ ಮಾಡೋಣ ಪ್ರಶ್ನೆ ಇಲ್ಲ. ಇಲ್ಲಿ ಈಗ ಮೋಹನ್ ವಿಶ್ವ ಹೇಳ್ತಾ ಇದ್ರು, ಹಳೇದು ಯಾಕೆ ಚರ್ಚೆ ಮಾಡ್ತೀವಿ? ನಾನು ಚರ್ಚೆ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಗಣಿ ವಿಚಾರ ಆಗಿರೋಷ್ಟು ಚರ್ಚೆ ನನ್ನ ಪ್ರಕಾರ ದೇಶದಲ್ಲಿ ಬೇರೆ ಯಾವ್ದು ಆಗಿಲ್ಲ. ನಾನು ಅದನ್ನ ಹೇಳ್ತಾ ಇದರ ಆರಂಭ ಏನು ಅನ್ನೋ ಚರ್ಚೆ ಆಗಬಾರ್ದ? ಇದರ ಆರಂಭ ಅನ್ನೋದು ಏನು ಅನ್ನೋ ಚರ್ಚೆ ಆಗಬಾರ್ದ? ಇದರ ಆರಂಭ ಮತ್ತೆ ಚರ್ಚೆ ಆಗ್ಬಿಟ್ಟಿದೆ. ಇವ್ರ ಕಡೆ ಗುಂಡಿನಲ್ಲೇ ಸತ್ತಿದ್ದಾನೆ, ಒಂಚೂರು ಅನುಕಂಪ ಇಲ್ವೇ ಇಲ್ಲ. ಬಳ್ಳಾರಿಯ ಹಳೆಯ ಘಟನೆಗಳ ಚರ್ಚೆ ಆಗದೆ ನೀವು ಹೊಸ ಘಟನೆಗಳನ್ನ ಚರ್ಚೆ. ಇದರ ಆರಂಭ ಎಲ್ಲಿಂದ ಆಯ್ತು ಅನ್ನೋದು ಗೊತ್ತಾಗಬೇಕಲ್ವಾ? ಅಪರಿಮಿತ ಹಣ, ದಿನಕ್ಕೆ ಕೋಟಿಗಟ್ಟಲೆ ಹಣ ಹರಿದು ಬರ್ತಿದ್ದರಿಂದಲೇ. ಇಲ್ಲದ್ರೆ ಎಲ್ಲಿರಿ ನಿಮ್ಗೆ ಪ್ರೈವೇಟ್ ಗನ್ಮ್ಯಾನ್ಗಳನ್ನ ಬರ್ತದೆ? ಎಲ್ಲಿ ಈ ರೀತಿಯಾಗಿರ್ತಕ್ಕಂಥ ಹಣದ ಹರಿವು ನಡೆಯುತ್ತೆ? ಆ ಕಾರಣದಿಂದಲೇ ಅಲ್ವಾ BJP ಕೂಡ ಅದರ ನಷ್ಟವನ್ನು ಅನುಭವಿಸ್ತು. ಕಾಂಗ್ರೆಸ್ ಕೂಡ ಇವತ್ತು ಕಾಂಗ್ರೆಸ್ ತೇಪೆ ಹಚ್ತಾ ಇರ್ಬೋದು ಏನು, ಆದರೆ ಈ ರೀತಿಯ ಘಟನೆಗಳು ನಿಮ್ಮ ಸರ್ಕಾರದ ಒಂದು ಇಮೇಜ್ಗೆ ಕಳಂಕವನ್ನು ತರ್ತವೆ. ಆ ಪ್ರೈವೇಟ್ ಗನ್ಮ್ಯಾನ್ ಹಾರಿಸಿರ್ತಕ್ಕಂಥ ಗುಂಡು ಇದೆ ಅಲ್ವಾ, ಆ ದೃಶ್ಯಗಳು ಶಾಶ್ವತವಾಗಿ ಉಳಿತಾವ್ರಿ. ಕರ್ನಾಟಕದ ಇತಿಹಾಸದಲ್ಲಿ ಶಾಶ್ವತವಾಗಿ ಉಳಿತವೆ. ಇಂಥದ್ದು ಒಂದು ಘಟನೆ ಆಗಿತ್ತು ಕರ್ನಾಟಕದಲ್ಲಿ, ನಟರಾಜ್ ಗೌಡ್ರೆ ಅಂತ. ಶಾಶ್ವತವಾಗಿ ಉಳಿತವೆ. ಪಂಜಾಬ್ನಿಂದ ಬಂದಿರತಕ್ಕಂಥ ಒಬ್ಬ ಪ್ರೈವೇಟ್ ಗನ್ಮ್ಯಾನ್ ಹೋಗಿ ಗುಂಡು ಹಾರಿಸ್ತಿದ್ದಾನೆ. ಇವ್ರು ಹೇಳ್ತಿದ್ದಾರೆ ಇಲ್ಲ ಖಾರದ ಪುಡಿ ಎಸೆದ್ರೆ ಹಿಂಗ್ ನಡೆಯತ್ರಿ. ಖಾರದ ಪುಡಿ 100 ಮೀಟರ್ ದೂರದಿಂದ ನಿಮ್ಗೆ ಎಸಕ್ಕಾಗತ್ತಾ? ಮತ್ತೆ ಖಾರದ ಪುಡಿ ಎಸೆದ್ರೆ MLA ಮನೆ ಮೇಲೆ ಗುಂಡು ಹೊಡಿಯೋದು? ನನಗನ್ಸುತ್ತೆ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ನಾನು ಟಪಾಲ್ ಗಣೇಶ್ ಕಂಪ್ಲೇಂಟ್ ಕೊಟ್ಟಾಗಿಂದ CCA ರಿಪೋರ್ಟ್ನಿಂದ ಹಿಡಿದು ಸುಪ್ರೀಂ ಕೋರ್ಟ್ನ ಗ್ರೀನ್ ಬೆಂಚ್ ವರೆಗೆ ನಾನು ಸಾಕ್ಷಿ ಇದ್ದೀನಿ. ಅದಕ್ಕೆ BJP ಅದನ್ನು ನಿರಾಕರಿಸ್ತಾ ಬಂತು. ಜನಾರ್ದನ್ ರೆಡ್ಡಿಯ ಮನಿ ಮಸಲ್ ಪವರನ್ನು ನಾವು ಉಪಯೋಗಿಸಿ ಅಧಿಕಾರ ಹಿಡಿತೀವಿ ಅಂತ ಹೋಯ್ತು. ಕೊನೆಗೆ ಅದೇ BJPಗೆ ಮುಳುವಾಗಿತ್ತು. ಇವತ್ತು ಬಳ್ಳಾರಿಯಲ್ಲಿ ನಾಗೇಂದ್ರ ಮಾಡಿದ ವಾಲ್ಮೀಕಿ ಹಗರಣದ ಪ್ರಕರಣದಲ್ಲಿ ಕಾಂಗ್ರೆಸ್ ಸರ್ಕಾರ ಗಟ್ಟಿಯಾಗಿ ಕ್ರಮ ತೆಗೆದುಕೊಂಡಿದ್ರೆ, ಇವತ್ತಿನ ಪ್ರಕರಣದಲ್ಲಿ 24 ಪ್ರೊಫೆಷನಲ್ ಪೊಲೀಸ್ ವ್ಯವಸ್ಥೆ. ಅಜಿತ್, SP ಮಧ್ಯಾಹ್ನ ಹೋದವ್ರನ್ನ ರಾತ್ರಿ ಹೋಗಿ ಸಸ್ಪೆಂಡ್ ಮಾಡ್ತೀರಿ. ಸಸ್ಪೆಂಡ್ಗೆ ಯಾಕೆ ಕಾರಣ ಅಂತಕ್ಕಂಥದ್ದನ್ನು ಗೊತ್ತಿಲ್ಲ.
ಪ್ರಕರಣ ಯಾರ್ದು? ನಿಮ್ಮ ಕಾಂಗ್ರೆಸ್ಸಿನ ಶಾಸಕ ಹೋಗಿ ಮತ್ತೊಬ್ಬ ಪಾರ್ಟಿಯ ಶಾಸಕನ ಮನೆ ಎದುರುಗಡೆ ಹೋಗಿ ಗಲಾಟೆ ಮಾಡ್ತಿದ್ದಾರೆ. ನೀವು ಆ ಎಸ್ ಪಿ ಇದರಲ್ಲಿ ನಾನು ಪೊಲಿಟಿಕಲ್ ಇಂಟರ್ಫಿಯರೆನ್ಸ್ ಮಾಡಲ್ಲ ಅನ್ನೋದನ್ನ ಸರ್ಕಾರ ಗಟ್ಟಿಯಾಗಿ ಹೇಳಿದ್ರೆ, ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಗಟ್ಟಿಯಾಗಿ ಹೇಳಿದ್ರೆ 24 ಗಂಟೆಯಲ್ಲಿ ಈ ಪ್ರಕರಣ ಮುಗಿಸಬಹುದಿತ್ತು. 26 ಜನ ಅಜಿತ್ ನಟರಾಜ್ ಗೌಡರು ಕೂತ್ಕೊಂಡು 40 ನಿಮಿಷ ಏನು ಜನಾರ್ದನ್ ರೆಡ್ಡಿ ಶ್ರೀರಾಮುಲು ವಿರುದ್ಧ ವಾಗ್ದಾಳಿ ಮಾಡಿದ್ರಲ್ಲ, ಕಂಪ್ಲೇಂಟ್ ಆಗಿದೆಯಲ್ಲ, 4 ಕಂಪ್ಲೇಂಟ್ ಹೋಗಿ ಅರೆಸ್ಟ್ ಮಾಡಿ ಅರೆಸ್ಟ್ ಮಾಡೋದಿಲ್ಲ ಅವರು. ಯಾಕೆ ಅಂದ್ರೆ ಜನಾರ್ದನ್ ರೆಡ್ಡಿ ಶ್ರೀರಾಮುಲುನ ಅರೆಸ್ಟ್ ಮಾಡಿದ್ರೆ ಭರತ್ ರೆಡ್ಡಿ ಸತೀಶ್ ರೆಡ್ಡಿ ಅರೆಸ್ಟ್ ಮಾಡಿ ಅಂತ ಬರುತ್ತೆ. ಈ ದೇಶದಲ್ಲಿ ಆ ಕಾರಣಕ್ಕಾಗಿ ಟಚ್ ಮಾಡೋದಿಲ್ಲ ನೀವು. ಟಚ್ ಮಾಡಿದ್ದ ಯಾರನ್ನ ಯಾರೋ 26 ಜನರನ್ನ ಕರ್ಕೊಂಡೋಗಿ ನಿಲ್ಸಿದ್ದೀರಿ ಅಷ್ಟೇ. ಈ ದೇಶದಲ್ಲಿ ಭರತ್ ರೆಡ್ಡಿ ಇರಲಿಲ್ಲ ಬಿಡಿ, ಭರತ್ ರೆಡ್ಡಿ ಇರಲಿಲ್ಲ. ಬಿಗಿನಿಂಗ್ ಗಲಾಟೆ ಆದಾಗ ಅಲ್ಲಿ ಪ್ರೈವೇಟ್ ಮಿಲಿಷಿಯಾಗಳು ಎಲ್ಲೆಲ್ಲಿ ಪೊಲೀಸ್ ವ್ಯವಸ್ಥೆ ಕುಸಿದಿದೆಯೋ, ನನ್ನ ಮನವಿ ಇದೆ ಈ ರಾಜ್ಯ ಸರ್ಕಾರಕ್ಕೆ. ಪಾರ್ಟಿ ಪ್ರಿಸಮ್ನಿಂದ ದಯವಿಟ್ಟು ಒಂದು ಕ್ಷಣ ಇದನ್ನು, ಯಾಕಂದರೆ ಸಿದ್ದರಾಮಯ್ಯನವರು ನಮ್ಗೆ ಗೊತ್ತು, ಸಿದ್ದರಾಮಯ್ಯನವರು ಆ ಪಾರ್ಟಿ ಪ್ರಿಸಮ್ನಿಂದ ಪಕ್ಕದಲ್ಲಿ ಇಟ್ಕೊಂಡು ನೋಡಬಲ್ಲಂಥ ಒಬ್ಬ ರಾಜಕಾರಣಿ. ದಯವಿಟ್ಟು ಪಾರ್ಟಿ ಪ್ರಿಸಮ್ನಿಂದ ಈ ಬಳ್ಳಾರಿಯ ರಾಜಕಾರಣವನ್ನು ನೋಡಬೇಡಿ. ಒಂದು ಹಂತದ ದೊಡ್ಡ ಅವಘಡವನ್ನು ಇಡೀ ದೇಶ ನಮ್ಮ ಕಡೆ ನೋಡುವಂತೆ ನಾವು ಮಾಡ್ಕೊಂಡಿದ್ವಿ ರಿಪಬ್ಲಿಕ್ ಆಫ್ ಬಳ್ಳಾರಿ ಹೆಸರಿನಲ್ಲಿ. ಮತ್ತೊಮ್ಮೆ ಈ ರೀತಿಯ ಘಟನೆಗಳಿಗೆ ಸಾಕ್ಷಿಯಾಗಬೇಡಿ. ರಾಜಗೌಡ್ರೆ, ಈ ಪ್ರಕರಣನ ನಾವು ಮಾನವೀಯತೆ ದೃಷ್ಟಿಯಿಂದ ಮೊದಲು ನೋಡಬೇಕಾಗತ್ತೆ. ಪ್ರಕರಣ ಯಾವ ರೀತಿ ಶುರುವಾಯಿತು, ಜನಗಳಿಗೆ ಏನು ಮೆಸೇಜ್ ಕನ್ವೆ ಮಾಡ್ತಾ ಇದ್ದೀವಿ. ಯಾಕೆಂದರೆ ಪ್ಯಾನಲ್ ಲಿಸ್ಟಲ್ಲಿ ಕೂತಂಥವ್ರು ನಾವು ಎಲ್ಲ ನಾಗರಿಕರೇ. ಮತ್ತು ಫಸ್ಟು ಮೊದಲನೇದಾವು ನಾಗರಿಕರಾಗಿ ಒಂದು ಸತಿ ಯೋಚನೆ ಮಾಡೋಣ. ಜನಾರ್ದನ್ ರೆಡ್ಡಿ ಮನೆ ಮುಂದೆ ಫ್ಲೆಕ್ಸ್ ಕಟ್ಲಿಕ್ಕೆ ಹೋದರು, ಆವಾಗ ಗಲಾಟೆ ಆಯಿತು, ಕಲ್ಲು ತೂರಾಟ ಆಯಿತು, ಫೈರಿಂಗ್ ಆಯಿತು ಅನ್ನೋದು ಇವತ್ತು ಮಾಧ್ಯಮಗಳಲ್ಲಿ ಬಿತ್ತರ ಆಗ್ತಾ ಇರೋಂಥ ವಿಚಾರ. ಇಲ್ಲಿ ಸೂಕ್ಷ್ಮವಾಗಿ ಅವಲೋಕನ ಮಾಡಬೇಕಾಗಿರೋಂಥದ್ದೇನು ಅಂದರೆ, ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಅವ್ರ ಪರವಾಗಿ ಬ್ಯಾಟಿಂಗ್ ಆಡ್ತಾರೆ, BJP ಕಾರ್ಯಕರ್ತರು ಅವ್ರ ಪರವಾಗಿ ಬ್ಯಾಟಿಂಗ್ ಆಡ್ತಾರೆ. ಸತ್ತಿರೋವಂಥ ಜೀವ ಕಾರ್ಯಕರ್ತ ಆಗೋಕ್ಕೂ ಮುಂಚೆ ಒಬ್ಬ ತಂದೆ ತಾಯಿಗೆ ಮಗ, ಒಬ್ಬ ಹೆಂಡ್ತಿಗೆ ಗಂಡ, ಒಬ್ಬ ಅಕ್ಕನಿಗೆ ತಮ್ಮ, ಆಕೆಗೂ ಗಂಡ ಇಲ್ಲ, ಆಕೆ ಜೀವನ ನೋಡ್ಕೋತಾ ಇದ್ದಂಥ ವ್ಯಕ್ತಿ. ಇವರು ಹೋಗಿ ಏಕಾಏಕಿ 25 ಲಕ್ಷ ಕೊಟ್ಟರು. ಸಿಂಪಲ್ ಒಂದು ಕಾನೂನು ಚೌಕಟ್ಟಲ್ಲಿ ನೋಡೋಣ. ಈಗ ಫ್ಲೆಕ್ಸ್ ಕಟ್ಟಕ್ಕೆ ಹೋದಾಗ ಒಂದು ಸಣ್ಣ ಗಲಾಟೆ ಆಯಿತು. ಗಲಾಟೆ ಆದಾಗ ಅಲ್ಲಿನ ಪೊಲೀಸ್ ವ್ಯವಸ್ಥೆಗೆ ಯಾರೇ ಆಗಲಿ, ಈಗ ನೀವು ನಿಮ್ಮ ಮನೆ ಮುಂದೆ ಗಲಾಟೆ ಆದಾಗ ಒಂದು ವಯಸ್ಸೊಳಗೆ ಫೋನ್ ಮಾಡೋವಂಥದ್ದು ನಮ್ಮ ಹಕ್ಕು ಮತ್ತು ಕರ್ತವ್ಯ. ಯಾಕೆಂದರೆ ಈ ದೇಶದ ಕಾನೂನಲ್ಲಿ ನಮಗೇನಾದ್ರು ಆದರೆ ಇಮಿಡಿಯೇಟ್ ಪೊಲೀಸ್ ಹತ್ರ ಹೋಗ್ತೀವಿ. ನೀವು ಫಸ್ಟ್ ಗಲಾಟೆ ಆಗಿದ ತಕ್ಷಣ ಯಾರೋ ಸತೀಶ್ ರೆಡ್ಡಿ ಅನ್ನೋ ವ್ಯಕ್ತಿ ಹೋಗಿ ಅವ್ರ ಮನೆ ಮುಂದೆ ಕೂತ್ಕೊಂಡು ಫ್ಲೆಕ್ಸ್ ಕಟ್ಸೋವಂಥದ್ದು ಎಷ್ಟು ಮಟ್ಟದ ಸರಿ ಅನ್ನೋದನ್ನ ಮೊದಲನೇ ಪ್ರಶ್ನೆ. ಒಂದ್ ನಿಮಿಷ ಇರ್ರಿ. 500 ಮೀಟರ್ ದೂರ ನಟರಾಜ್ ಗೌಡ್ರೆ ದಯವಿಟ್ಟು, ಇಲ್ಲ ನಾವ್ ಎದ್ದೋಗ್ಬಿಡ್ತೀವಿ. ನಿಮ್ ಸರ್ಕಾರ ಏನ್ ಬೇಕು ಸಮರ್ಥಿಸ್ಕೊಳ್ರಿ, ಕಾಮನ್ ಸೆನ್ಸ್ ಬೆಳೆಸ್ಕೊಳ್ರಿ. ಮಾತಾಡ್ಲಿಕ್ಕೆ ನಿಮಿಷ ಆದ್ಮೇಲೆ ಅವ್ರಿಗೊಂದು ಅವಕಾಶ ಸಿಕ್ಕಿದೆ. ದಮನ ಮಾಡಬೇಡಿ ದಯವಿಟ್ಟು. ಅರ್ಧ ಕಿಲೋಮೀಟರ್ ಅಕ್ಕ ದಮನ ಬೇಡ. ನೀವು ಬೆಂಗಳೂರಲ್ಲಿ ಕುತ್ಕೊಂಡು ವಾಪಸ್ ಮಾಡಿದೀರಾ ಅಂತ ಹೇಳ್ಕೊಳ್ಳಿ, ನಾನ್ ಮಾತಾಡಕ್ ಅವಕಾಶ ಮಾಡ್ಕೊಡಿ. ಅವ್ರ ಮನೆ ಮುಂದೆ ಹೋಗಿ ಗಲಾಟೆ ಆಯ್ತು ಅಂತ ಅಂದಾಗ ಅವರು ಕಲ್ಲು ದೊಣ್ಣೆಗಳು, ಇವರು ಅರ್ಧ ಕಿಲೋಮೀಟರ್ ದೂರದಲ್ಲಿದ್ರು ಅಂದ್ರೆ BJP ಕಾರ್ಯಕರ್ತರು ಅರ್ಧ ಕಿಲೋಮೀಟರ್ ಬಂದು ಗಲಾಟೆ ಮಾಡಿದ್ರ ಅನ್ನೋದನ್ನ ಒಂದ್ಸತಿ ಯೋಚನೆ ಮಾಡಬೇಕಾದಂತ ವಿಚಾರ. ಕಲ್ಲು, ಖಾರದ ಪುಡಿ, ದೊಣ್ಣೆಗಳು ಅವ್ರ ಮನೇಲಿ ಇಟ್ಕೊಂಡಿದ್ರು ಅಂತ ನಟರಾಜ್ ಗೌಡ್ರು ಹೇಳ್ತಾರೆ. ಬಹುಶಃ ಯಾವ ಮಾಧ್ಯಮಗಳಲ್ಲೂ ಯಾರ ಮೇಲೂ ಖಾರದ ಪುಡಿ ಬಿದ್ದಂಥ ವಿಚಾರಗಳು ಮಾಧ್ಯಮಗಳು ತೋರಿಸಿಲ್ಲ, ಅಲ್ಲಿದ್ದ CC ಕ್ಯಾಮ್ರಾಗಳು ತೋರಿಸಿಲ್ಲ. ಒಂದು ಗಲಭೆ ಆಗಿದ ತಕ್ಷಣ ಪೊಲೀಸ್ನವ್ರು ಏನು ಮಾಡ್ತಾರೆ, ಸ್ಥಳಕ್ಕೆ ಹೋಗ್ತಾರೆ, ಪಂಚನಾಮೆ ಮಾಡ್ತಾರೆ, ಇಮಿಡಿಯೇಟಾಗಿ ಅಲ್ಲೇನೇನು ನಡೆದಿದೆ ಅನ್ನೋದನ್ನು ಕಲೆಕ್ಟ್ ಮಾಡ್ತಾರೆ. ತದನಂತರ ಇವರು ಸತೀಶ್ ರೆಡ್ಡಿ ಮಾಧ್ಯಮಗಳು ತೋರಿಸಿದ್ದೇನು, ಸತೀಶ್ ರೆಡ್ಡಿ ಹೋದ್ರು, ಅಲ್ಲಿ ಚೇರ್ ಹಾಕೊಂಡ್ರು, ಫ್ಲೆಕ್ಸ್ ಕಟ್ಸಿದ್ರು, ಗಲಾಟೆ ಆಯಿತು, ಫೈರಿಂಗ್ ಆಯಿತು ಅಂತ. ಓಕೆ ಆಯಿತು. ಗಲಾಟೆ ಆದಮೇಲೆ ಅಲ್ಲಿಗೆ ಬಂದಂಥ ಪೊಲೀಸ್ನವರು ಏನು ಮಾಡಬೇಕಾಗಿತ್ತು? ಇಲ್ಲಿ ಕರ್ತವ್ಯ ನಿರತರು ಯಾರು, ಕರ್ತವ್ಯ ವಿಮುಖರು ಯಾರು ಅನ್ನೋದನ್ನ ಯೋಚನೆ ಮಾಡಬೇಕು. ಪೊಲೀಸ್ನವ್ರು ಏನು ಮಾಡಿದ್ರು? ಒಂದ್ ನಿಮಿಷ. ಖಾರದ ಪುಡಿ, ದೊಣ್ಣೆ ಈ ವಿಷಯಗಳು ಮಾಧ್ಯಮದಲ್ಲಿ ಬಂದಿಲ್ಲ ಅನ್ನುವ ಕಾರಣಕ್ಕಾಗಿ ನಡೆದಿಲ್ಲ ಅಂತ ನಾನು ಹೇಳ್ತೀನಿ. ಅಲ್ಲ, ನಾನು ಅದ್ರ ಬಗ್ಗೆ ಅಬ್ಜೆಕ್ಷನ್. ಯಾರೋ ನಿಮ್ಮ ವಿರುದ್ಧ ಖಾರದ ಪುಡಿ ತಗೊಂಬಂದ್ರು, ದೊಣ್ಣೆ ತಗೊಂಡ್ಬಂದ್ರು, ನಾವ್ ಏನ್ ಮಾಡ್ಬೇಕ್ರಿ? ನಾವೇನ್ ಮಾಡ್ಬೇಕು? ಸೊಂಟದಲ್ಲಿ ಪಿಸ್ತೂಲ್ ತೆಗೆದು ಗುಂಡು ಹೊಡೆದು ಬಿಡ್ಲಾ? ಅದ್ರ ಬಗ್ಗೆ ಅಬ್ಜೆಕ್ಷನ್ ಇಲ್ಲ. ಗೂಂಡಾ ರಾಜ್ಯನ ಇದು? ಅಜಿತ್, ಗೂಂಡಾ ರಾಜ್ಯ ಏನ್ರಿ ಇದು? ಸತೀಶ್ ರೆಡ್ಡಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿ. ಅದ ನಂತರ ಏನ್ ಮಾಡ್ತಾರೆ, ಸತೀಶ್ ರೆಡ್ಡಿ ಅವರಾದ್ರು. ಸತೀಶ್ ರೆಡ್ಡಿ ಯಾರು ನಮಗ್ ಗೊತ್ತಿಲ್ಲ,
ಅವ್ರು ಹೇಳ್ತಾರೆ ಭರತ್ ರೆಡ್ಡಿ ಅವರ ಬೆಂಬಲಿಗ ಅಂತ ಹೇಳ್ತಾರೆ. ಒಂದು ನಿಮಿಷ ಇರ್ರಿ ವಿಶ್ವ ಭರತ್ ರೆಡ್ಡಿ ಅವ್ರ ಬೆಂಬಲಿಗ ಅಂತ ಹೇಳ್ತಾರೆ. ತದನಂತರ ಭರತ್ ರೆಡ್ಡಿ ಅವ್ರು ಹೋಗ್ತಾರೆ. ಭರತ್ ರೆಡ್ಡಿ ಅವರು ಹೋದಾಗ ಅವರು ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ, ನಾನು ನನ್ನ ಕಾರ್ಯಕರ್ತರಿಗೆ ಹಂಗಾಗಿದ್ರೆ ಹಿಂಗಾಗಿದ್ರೆ ಬೆಂಕಿ ಹಚ್ಬಿಡ್ತೀನಿ ಅಂತ. ಒಬ್ಬ ಈ ಜನಪ್ರತಿನಿಧಿ ಕರ್ತವ್ಯ ಏನು? ಅಲ್ಲಿ ಹೋದಾಗ ಜನಗಳನ್ನ ಸಮಾಧಾನ ಮಾಡ್ಬೇಕಾ, ಗಲಾಟೆ ಮಾಡಿಸ್ಬೇಕಾ? ಆಮೇಲೆ ಎರಡನೇದು ಮಾಡಿಸ್ರಿ, ಇವ್ರ ಕೈ ಭಾಷಣ ಮಾಡಿಸ್ರಿ. ಏನ್ರಿ ಇದು? ಏನ್ರಿ ದೇಶದ ಕಾನೂನು ಹಿಂಗ? ನಾವು ಮಾತಾಡ್ಲೇಬಾರ್ದ? ಅಲ್ಲಿಂದ ಆಚೆಗೆ ಇವ್ರು ಹೇಳ್ತಾರೆ ಸತೀಶ್ ರೆಡ್ಡಿ ಗನ್ಮ್ಯಾನ್ಗಳು ಏಕಾಏಕಿ ಗಾಳಿಲಿ ಗುಂಡೊಡ್ದು. ಮೊದಲು ಹೇಳಿದ್ದೀವಿ ಸ್ಟೇಟ್ಮೆಂಟ್ಗಳೇನಂದ್ರೆ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾರೆ ಯಾರೋ ಗಾಳಿಲಿ ಗುಂಡೊಡ್ದಿದ್ದಾರೆ ಹಾಗಾಗಿ ತಗಲಿದೆ ಅಂತ. ಬಹುಶಃ ಮಾಧ್ಯಮಗಳಲ್ಲಿ ಆ ದೃಶ್ಯಗಳು ಬಿತ್ತರ ಆಗ್ತಾ ಇದ್ದಾವೆ. ಗಾಳಿಲಿ ಗುಂಡೊಡ್ದಿದ್ದ ಯಾವ ರೀತಿ ಗುಂಡೊಡ್ದಿದ್ದು? ಗಾಳಿಲಿ ಗುಂಡು ಹೊಡೆದ್ರು ರೀ. ನಿಮ್ಮ ಹತ್ರ ಒಂದು ಫೈರ್ ಆರ್ಮ್ ಇದೆ ಅಂದ್ರೆ ಪಬ್ಲಿಕ್ ಪ್ಲೇಸ್ ನಲ್ಲಿ ಅದನ್ನ ತೆಗೆದು ತೋರಿಸೋದು ಕೂಡ ಆರ್ಮ್ಸ್ ಪ್ರಕಾರ, ತೆಗೆದು ತೋರಿಸೋದು ಕೂಡ ಅಪರಾಧ. ಫೈರ್ ಮಾಡೋದು ಆಮೇಲೆ ಗಾಳಿಲಿ ಗುಂಡೊಡಿಯೋನು ಹಿಂಗ್ ಹೊಡಿಯಲ್ಲ, ಹಿಂಗ್ ಹೊಡಿತಾನೆ. ಅದನ್ನ ಸ್ವಲ್ಪ ಯೋಚನೆ ಮಾಡ್ಬೇಕಾಗ್ತದೆ. ಹಿಂಗ್ ಹೊಡಿಬೇಕು ಅನ್ನೋದು ಕಾನೂನು ಪ್ರಕಾರ ಇರೋವಂಥದ್ದು. ಹಿಂಗ್ ನೇರವಾಗಿ ಅವ್ರ ಮನೆಗೆ ಆರಿಸ್ತಾರೆ. ಸೊ ಸತ್ತಿರೋರು ಕಾಂಗ್ರೆಸ್ ಕಾರ್ಯಕರ್ತರು ಸತ್ರು ಇವರು ಅಂದ್ರೆ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಹೊಡೆದ್ರು ಅನ್ನೋದನ್ನು ಯೋಚನೆ ಮಾಡ್ಬೇಕಾಗ್ತದೆ. ಅವರು ಬಿಜೆಪಿ ಕಾರ್ಯಕರ್ತರು ಅವ್ರ ಮನೇಲಿದ್ದಾರೆ ಅಂದಾಗ ಇವ್ರು ಬಳಸಿರುವಂತ ಆರ್ಮ್ಸ್ಗಳು ಎಲ್ಲ 30 ರಿಂದ 40 ಅಡಿ ರೇಂಜ್ ಇರುವಂತವು. ಅಷ್ಟು ಬಿಟ್ರೆ ಈ ಪಿಸ್ತೂಲ್ಗಳು 30 ಅಡಿಗಿಂತ ಜಾಸ್ತಿ ರೇಂಜ್ ಹೋಗಲ್ಲ. ಯಾರನ್ನಾರು ಬ್ಯಾಲಿಸ್ಟಿಕ್ ಕಳಿಸಿ ಮೇಲ್ನೋಟಕ್ಕೆ ಏನ್ ನಡೆದಿದೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅದನ್ನ ನಟರಾಜ್ ಗೌಡ್ರು ಏನ್ ನಿರಾಕರಿಸ್ತಾ ಇಲ್ಲ. ಜನಾರ್ದನ್ ರೆಡ್ಡಿ ಗನ್ಮ್ಯಾನ್ ಗುಂಡು ಹೊಡೆದ್ರು, ರಾಮುಲು ಗನ್ಮ್ಯಾನ್ ಗುಂಡು ಹೊಡೆದ್ರು ಅಂತ ಅವ್ರು ಏನ್ ಹೇಳ್ತಾ ಇಲ್ಲ. ಅವ್ರು ಹೇಳ್ತಾ ಇರೋದು ಆಗಿದೆಯಪ್ಪ ಮರ್ಡರ್, ಈಗ ಏನ್ ಮಾಡೋದು ಅಲ್ಲಿಂದ ಆಚೆಗೆ ಆಗಿದೆಯಪ್ಪ ಮರ್ಡರ್, ಏನ್ ಮಾಡೋದು? ಶಿಕ್ಷೆ ಆಗ್ಬೇಕು. ಶಿಕ್ಷೆ ಆಗ್ಬೇಕು. ಆದ್ರೆ ಇದನ್ನ ಯಾರು ಇನ್ಸ್ಟಿಗೇಟ್ ಮಾಡಿದ್ರು, ಯಾರು ಸಂಚು ಮಾಡಿದ್ರು, ಜನಾರ್ದನ್ ರೆಡ್ಡಿಗೂ ಶಿಕ್ಷೆ ಬಳ್ಳಾರಿ ನಟರಾಜ್ ಗೌಡ್ರೆ, ನಿನ್ನೆ ರಾತ್ರಿ ಜೆ ನಗರದಲ್ಲಿ ಓಂ ಶಕ್ತಿ ಮೆರವಣಿಗೆಯ ಮೇಲೆ ಕಲ್ಲು ತೂರಲಾಗಿದೆ. ಕಲ್ಲು ಹೊಡೆಸ್ಕೊಂಡ್ರಲ್ಲ ಒಂದ್ ನಿಮಿಷ, ಕಲ್ಲು ಹೊಡೆಸ್ಕೊಂಡ್ರಲ್ಲ ಅವರು ತಲವಾರು ಮಚ್ಚು ತಗೊಂಡು ಮನೆಗಳಿಗೆ ನುಗ್ಗಿ ಕತ್ತರಿಸಿ ಹಾಕಿ ಯಾರು ಇನ್ಸ್ಟಿಗೇಟ್ ಮಾಡಿದ್ರು ಅಂತ ಮಾತಾಡಿದ್ರೆ ಸಮರ್ಥನೆ ಮಾಡ್ಕೋತಿದ್ರ ನೀವು? ಯಾರು ಇನ್ಸ್ಟಿಗೇಟ್ ಮಾಡಿದ್ರು ಅಂತ ಮಾತಾಡಿದ್ರೆ ಸಮರ್ಥನೆ ಮಾಡ್ಕೋತಿದ್ರಿ? ಸರಿ ತರ ನಿಮ್ ಲೆಕ್ಕ ಜನಾರ್ದನ್ ರೆಡ್ಡಿ ಮಾಡಿ ಬಿಜೆಪಿ ಕಾರ್ಪೊರೇಟ್ ಜನಪ್ರತಿನಿಧಿ ಬಿಜೆಪಿ ನಾಗಮಂಗಲದಲ್ಲಿ ಗಣೇಶನ ಮೆರವಣಿಗೆ ಅವ್ರ ಮೇಲೆಲ್ಲ ಪೊಲೀಸ್ ಹಾಕೋ ಕೆಲಸ ಆಗಿದೆ. ಅವರೆಲ್ಲ ಪೊಲೀಸ್ ಅರೆಸ್ಟ್ ಮಾಡಿದ್ದಾರೆ. ಅವರೆಲ್ಲರೂ ಪೊಲೀಸ್ ಸಮರ್ಥನೆ ಮಾಡ್ಕೊಳ್ಳಿ. ಒಬ್ಬ ಮೂರನೇ ಬ್ರೇಕ್ನ ನಂತರ ಲೆಫ್ಟ್ ರೈಟ್ ಹ್ಯಾಂಡ್ ಸೆಂಟರ್ಗೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್ ಅರುಣ, ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರು, ಬಳ್ಳಾರಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಅರುಣ ಅವರೇ, ನಿಮ್ಮ ಆಗ್ರಹ ಏನು, ಒತ್ತಾಯ ಏನು? ಸರ್, ನನ್ನ ಆಗ್ರಹ ಒಂದು ಬಳ್ಳಾರಿ ನಾಗರಿಕಳಾಗಿ ಇಲ್ಲೇ ಹುಟ್ಟು ಬೆಳೆದಂಥ ನಮ್ಮವ್ರಿಗೆ ಎಷ್ಟು ಬಾಧೆ ಆಗಿರ್ಬೇಕು ಈ ಇದೆಲ್ಲ ನೋಡ್ತಾ ಇದ್ರೆ. ನಮ್ಮ ಊರಿನ ಹೆಸರು ದೇಶಾದ್ಯಂತ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ. ಇವತ್ತು ರಿಪಬ್ಲಿಕ್ ಅಂತ ಘಟನೆ ಆಗಿತ್ತು ಮೇಡಮ್, ಸುಮ್ಮನೆ ಮಾತಾಡಲ್ಲ. ಬರೀ ಗನ್ಗಳು ಇವ್ರು ಬರೀ ಆ ಘಟನೆ. ಹೌದು ಸರ್, ಅದೇ ಹೇಳ್ತಿರೋದು ನನಗೆ ಯಾಕಾಗಿದೆ ಈ ಘಟನೆ ಅಂತ ತಿಳ್ಕೊಬೇಕು. ಇಷ್ಟೆಲ್ಲ ಹೇಳ್ತಾ ಇದೀವಿ ನಾವು. ಇಷ್ಟು ವರ್ಷದಲ್ಲಿ ಯಾವಾಗ ಆಯ್ತು ಹೇಳಿ ನಮ್ಮಲ್ಲಿ ಇಂಥ ಇಷ್ಟು ವರ್ಷದಲ್ಲಿ ನಾವು ಇಲ್ಲೇ ನಾಗರಿಕರು ಇಲ್ಲೇ ಬೆಳೆದಿರೋರು ಸರ್. ಒಂದು ನಾಗರಿಕಳಾಗಿ ಹೇಳ್ತಾ ಇದ್ದೀನಿ ನಿಮ್ಗೆ ಇವತ್ತು, ಇಂಥ ನಾವು ಮುಂದೆ ಬಳ್ಳಾರಿಯಲ್ಲಿ ನಾವು ಶಾಂತಿ ಪ್ರಿಯರು. ಇಂಥ ಘಟನೆಗಳು ನಾವೆಂದೂ ಸಹ ನಾವು ಇದಕ್ಕೆ ಒಪ್ಪಿಗೆ ಕೊಡೋದಿಲ್ಲ. ಒಂದು ಮಹರ್ಷಿ ವಾಲ್ಮೀಕಿ ಪುತ್ಥಳಿಯ ಅನಾವರಣ ಅನ್ನೋದು ಸಂತೋಷದ ವಿಷಯ, ಎಲ್ಲರಿಗೂ ಸಹ ನಾಗರಿಕರಿಗೆಲ್ಲರಿಗೂ ಒಂದು ಒಳ್ಳೆ ಸಂತೋಷದ ವಿಷಯ. ಇದರಲ್ಲಿ ಒಂದು ಬ್ಯಾನರ್ ಹಿಡ್ಕೊಂಡು ನೀವು ಇಷ್ಟೆಲ್ಲ ದೊಡ್ಡ ಗಲಾಟೆ ಮಾಡಿ ಒಂದು ಗನ್ಮೆನ್ ನೇರವಾಗಿ ಒಂದು ಶಾಸಕರ ಮನೆ ಮೇಲೆ ಗುರಿ ಇಟ್ಟು ಅಲ್ಲಿ ಬಂದು ಗಲಾಟೆ ಮಾಡಿ ಒಂದು ಹತ್ಯೆ ಪ್ರಯತ್ನವಾಗಿ ಅದರಲ್ಲೂ ಒಂದು ಅಮಾಯಕ ನಮ್ಮ ಬಳ್ಳಾರಿಯ ನಾಗರಿಕ ರಾಜಶೇಖರ ಅನ್ನೋ ಹುಡುಗ ಇದರೊಳಗೆ ತೀರ್ಕೊಂಡು ಹೋಗಿದ್ದಾನೆ. ಇದಕ್ಕೆ ಯಾಕೆ ಇಲ್ಲಿ ತನಕ ತೊಗೊಂಬರ್ಬೇಕು? ಇಲ್ಲಿನ ಪೊಲೀಸ್ ವ್ಯವಸ್ಥೆ ಏನಾಯಿತು, ಇಲ್ಲಿನ ಶಾಸಕರು ಏನು ಮಾಡ್ತಾ ಇದ್ದಾರೆ, ಬಂದ್ಬಿಟ್ಟು ಎಲ್ಲರ ಸರಿ ಮಾಡಿ ಒಂದು ಆರ್ಡರ್ ಕೊಟ್ಟು ಪೊಲೀಸ್ ಅವ್ರಿಗೆ ಹೇಳಿ ಗಲಾಟೆನಲ್ಲಿ ಅವಾಗಿಂದ ಅವಾಗ ಕಮ್ಮಿ ಮಾಡಬೇಕಾ ಹೊತ್ತು ಇನ್ನೂ ಸ್ವಲ್ಪ ಅದನ್ನು ಬೆಂಕಿ ಹಾಕಿ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ತಾರೆ. ಇದು ನನ್ನ ಪ್ರಶ್ನೆ. ಇನ್ನೊಂದು ಬ್ಯಾನರ್ ಅಂತ ಇಷ್ಟೆಲ್ಲ ನೀವು ಮಾತಾಡ್ತಾ ಇದ್ದೀರಿ ಸರ್. ಬ್ಯಾನರ್ ಪರ್ಮಿಷನ್ ಇತ್ತಂತ ಯಾರನ್ನ ಆಲೋಚನೆ ಮಾಡಿದ್ದೀರಾ?
2,000 3,000 ಬ್ಯಾನರ್ಗಳು ಬಳ್ಳಾರಿಗೆ ತುಂಬ ಹೋಗಿದ್ದಾರೆ. ನೀವು ಹೇಳ್ತೀರಿ ಶಾಸಕರ ಮನೆ ಮುಂದೆ ಹಾಕ್ಲಿಕ್ಕೆ ಬಿಟ್ಟಿಲ್ಲ ಅಂತ. ನೀವು ನೋಡಿದ್ದೀರಾ? ನಾವು ನೋಡಿದ್ದೀವಿ, ದಿನ ಅದೇ ದಾರಿಯಲ್ಲಿ ತಿರುಗೋರು. ಆ ರೋಡಲ್ಲೇ 1,000 ಬ್ಯಾನರ್ಸ್ ಇದಾವೆ. 100 ಬ್ಯಾನರ್ ಪೈಕಿ ಇವರ ಮನೆ ಆ ರೋಡ್ ಯಾವ 100 ಫೀಟ್ ರೋಡ್ ಸಿರುಗುಪ್ಪ ರೋಡ್ ಮಾತಾಡ್ತಿದ್ದೀರೋ ಹವಂಬಾವಿಯಲ್ಲಿ, ಆ ರೋಡಲ್ಲಿ ಅನೇಕ ಬ್ಯಾನರ್ಗಳು 1 ಇಂಚು ಜಾಗ ಇಲ್ದಂಗೆ ಕಟ್ಟಿದ್ದಾರೆ. ಬಟ್ ನನಗಂತೂ ಆ ಬ್ಯಾನರಲ್ಲಿ ಬೇರೆ ಯಾರ್ದು ಫೋಟೋಗಳು ಕಂಡಿಲ್ಲ. ನಮ್ಮ ಚೀಫ್ ಮಿನಿಸ್ಟರ್ದು ಒಂದು ಫೋಟೋನು ನನಗೆ ಕಂಡಿಲ್ಲ, ಇನ್ನು ಯಾರ್ದು ಕಂಡಿಲ್ಲ. ಬರೀ ಇಲ್ಲಿರೋ ಶಾಸಕರು ಅವ್ರವ್ರ ಬೇಕಾದವ್ರು. ಪರವಾಗಿಲ್ಲ, ನಿಮ್ ಇಷ್ಟ ಅದು. ಬ್ಯಾನರ್ಗೆ ಪರ್ಮಿಷನ್ ತಗೊಂಡಿದ್ದೀರಾ? ಫಸ್ಟ್ ಪಾಯಿಂಟ್ ಬ್ಯಾನರ್ ವಿಕಿ ಅವರೇ SP ಅಂತ ತಪ್ಪು ಮಾಡಿದ್ರು. ಆಮೇಲೆ ಪುತ್ಥಳಿ ಅಳವಡಿಕೆ. ಡಾಕ್ಟರ್ ಅರುಣ ಅವರೇ ಒಂದು ನಿಮಿಷ. ಅರುಣ ಅವರೇ ಒಂದು ನಿಮಿಷ. ಯಾರ್ದೇನ್ ತಪ್ಪು ಸರ್? ಇಲ್ಲಿ ಯಾರ್ದೇನ್ ತಪ್ಪಿಲ್ಲ ಸರ್. ಮತ್ತೆ ಯಾಕೆ ಸಸ್ಪೆಂಡ್? ತಪ್ಪಿಲ್ಲ ಬಿಜೆಪಿ ಅವ್ರದ್ದು. ಶ್ರೀರಾಮ್ಲು ಅವ್ರದ್ದು, ಜನಾರ್ದನ್ ರೆಡ್ಡಿ ಅವ್ರದ್ದು, ಅಲ್ಲಿಂದನೇ ತಪ್ಪು ಸರ್. ಇಲ್ಲಿ ಬ್ಯಾನರು ಸರ್ ಮಹರ್ಷಿ ವಾಲ್ಮೀಕಿ ಅವ್ರದ್ದು ಪುತ್ಥಳಿ ಓಪನ್ ಅದ್ದೂರಿಯಾಗಿ ಇಡೀ ಬಳ್ಳಾರಿ ಎಲ್ಲ ರಿಬ್ಬನ್ ಕಟ್ಟಿದ್ದಾರೆ, ಬ್ಯಾನರ್ ಹಾಕಿದ್ದಾರೆ ಸರ್. ಅದರಲ್ಲಿ ಪ್ರಶ್ನೆಗೆ ಹೇಳ್ರಿ, ನೀವು ಬಳ್ಳಾರಿ ನಾಗರಿಕರಾಗಿ ನಿಮ್ಮ ಊರಿಗೆ, ನಿಮ್ಮ ಜಿಲ್ಲೆಗೆ ಅವತ್ತಷ್ಟೇ ಬಂದು ರಿಪೋರ್ಟ್ ಮಾಡಿಕೊಂಡಿದ್ದಂತ SP ಸಸ್ಪೆಂಡ್ ಮಾಡಿದ್ರಲ್ಲ, ಬಳ್ಳಾರಿ ನಾಗರಿಕರಾಗಿ ನಿಮಗೆ ಏನನ್ಸುತ್ತೆ? ಅವರೇ ಬಂದು ಡೈರೆಕ್ಟ್ ಬ್ಯಾನರ್ ಕಿತ್ತುತ್ತಾರಲ್ಲ ಸರ್. ಬಳ್ಳಾರಿ ನಾಗರಿಕರಾಗಿ ಬಳ್ಳಾರಿ SP ಸಸ್ಪೆನ್ಷನ್ ಬಗ್ಗೆ ನಿಮಗೆ ಏನನ್ಸುತ್ತೆ? ದೊಡ್ಡ ದೊಡ್ಡ ಕಟ್ಟಿಗಳು ಇಟ್ಕೊಂಡು ಕಲ್ಲು ಹಾಕಿ ಅವ್ರದ್ದು ತಪ್ಪಿಲ್ಲೇನು ಸರ್? ಅವ್ರದ್ದು ಹೇಳಿ ಸರ್ ನೀವು. ಸೊ ಹಂಗಂದ್ರೆ ಅದಕ್ಕೆ ನಿಮ್ಮನ್ನ ನೀವು ಶೂಟ್ ಮಾಡ್ಬಿಡ್ತೀರಾ? ನಿಮ್ಮನ್ನ ನೀವು ಶೂಟ್ ಮಾಡಿ. ಒಂದು ನಿಮಿಷ ಪ್ಲೀಸ್ ಸಾಯಿಸ್ಬಿಡಿ ನಿಮ್ಮ ಕಾರ್ಯಕರ್ತರು. ನೀವೇ ತಪ್ಪು ಮಾಡಿದ್ರಿ. ಇನ್ನು ಕ್ರಮ ಅವ್ರು ಇಮಿಡಿಯೇಟ್ ಆಗಿ ಕ್ರಮ ಜರುಗಿಸಬೇಕಾಗಿತ್ತು ಅನ್ಸುತ್ತೆ. ಯಾಕಂದ್ರೆ ಕೇಳಿ, ಅಲ್ಲಿ 1 ಗಂಟೆ 2 ಗಂಟೆಗಳ ಕಾಲ ಗಲಾಟೆ ಆಗಿದೆ. 2 ನಿಮಿಷ 3 ನಿಮಿಷ ಅಲ್ಲ. ಅಲ್ಲಿ ಗಲಾಟೆ ಶುರುವಾಗಿ ಯಾವಾಗ ಲೋಕೇಶ್ಗೆ ಪ್ರಾಣ ಬೆದರಿಕೆ ಹಾಕಿದ್ರು, ಜನಾರ್ದನ್ ರೆಡ್ಡಿ ಅವರು ಖುದ್ದಾಗಿ ಪ್ರಾಣ ಬೆದರಿಕೆ ಹಾಕಿದ್ರು, ತದನಂತರ ಅವರು ಸತೀಶ್ ರೆಡ್ಡಿ ಅವ್ರಿಗೆ ಹೇಳಿ ಸತೀಶ್ ರೆಡ್ಡಿ ಅವರು ಬಂದಾಗ ಸತೀಶ್ ರೆಡ್ಡಿ ಮೇಲೆ ಹಲ್ಲೆ ಮಾಡಿದಾಗ ಜನಗಳು ಜಾಸ್ತಿ ಆಗ್ತಾ ಇದ್ರು ಕೂಡ 2 ಗಂಟೆಗಳ ಕಾಲ ಆದ್ರೂ ಕೂಡ ಅಲ್ಲಿ ಇನ್ನೂ ಕಠಿಣ ಕ್ರಮ ತಗೋಬೇಕಾಗಿತ್ತು ಅನ್ಸುತ್ತೆ. ಅದಕ್ಕಾಗಿ ಅವರು ಕರ್ತವ್ಯ ಎಲ್ಲ ಬಂದ್ಮೇಲೆ ಮಾಡಿರ್ತಾರೆ. ಅದ್ರ ಒಂದು ಮಂತ್ರಿ ರೆಸ್ಪಾನ್ಸಿಬಲ್ ಅಲ್ಲ. ಮಂತ್ರಿ ರೆಸ್ಪಾನ್ಸಿಬಲ್ ಅಲ್ಲ. 2 ಗಂಟೆಗಳ ಕಾಲ ಇದನ್ನ ಅವಕಾಶ ಕೊಟ್ಟಿರ್ತಾರೆ. 12 ಗಂಟೆಗೆ ಬಂದು ಉತ್ಸಪ್ಪ ಅಂತ ದುರ್ಗಮ್ಮನ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಬಂದಿದ್ದಾರೆ. SP ಸಾಯಂಕಾಲದ ಅಷ್ಟೊತ್ತಿಗೆ ಸಸ್ಪೆಂಡ್. ಅಲ್ಲಿ ಮಹಾರಾಷ್ಟ್ರದವರು ಆಂಟಿ ನಾರ್ಕೋಟಿಕ್ಸ್ ಟೀಮ್ನವರು ಬಂದು ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿ ಡ್ರಗ್ಸ್ ಹಿಡಿತಾರೆ. 3 ಜನ ಇನ್ಸ್ಪೆಕ್ಟರ್ ಸಸ್ಪೆಂಡ್. ನಮ್ಮ ಪೊಲೀಸ್ 3 ಜನ ಇನ್ಸ್ಪೆಕ್ಟರ್ ಸಸ್ಪೆಂಡ್. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 180 ಕೋಟಿ ರೂಪಾಯಿ ಅವನು ತಗೊಂಡು ಹೋಗ್ತಾನೆ. ಅಧಿಕಾರಿಗಳ ಸಸ್ಪೆಂಡು, ರಾಜಕಾರಣಿಗಳ ಸೇಫು. ಬೆಳಗಾವಿಯಲ್ಲಿ ಯಾರು ತಪ್ಪು ಮಾಡ್ತಾರ ಅವ್ರದ್ದು ಯಾರೇ ಆಗ್ಲಿ. ಇವಾಗ ನಾವು 26 ಜನ ಅರೆಸ್ಟ್ ಆಗಿದ್ದೀರಲ್ಲ, ಮಾಡ್ತಾರೆ. ಆದ್ರೆ RCB ಅವ್ರು ಮ್ಯಾಚ್ ಗೆಲ್ತಾರೆ. ನೀವು ಓಡಾಡಿ ಕಾರ್ಯಕ್ರಮ ಅರೇಂಜ್ ಮಾಡ್ತೀರಿ, ಕಾಲ್ ತುಳಿತ ಆಗುತ್ತೆ, ಅಧಿಕಾರಿಗಳ ಸಸ್ಪೆಂಡು. ಈಗ ಮೋದಿ ಆತರ ಲೆಕ್ಕ ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.